ಹರೇ ರಾಮ. ರಾಮನನ್ನು ಎಲ್ಲಿ ಹುಡುಕಬೇಕು? ನಾರದರು ರಾಮನನ್ನು ಎಲ್ಲಿ ಹುಡುಕಿದ್ರು? ಆ ಹಾಡು ನೆನಪಿದ್ಯಾ? ಏನದು? ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ. ಖೇಲತಿ ಅಂದ್ರೆ ಏನಾಟ? ಕುಂಟಾಟ, ಮುಟ್ಟಾಟ, ಹೇಳು. ತುಂಬಾ ಸುಂದರವಾದ ಉತ್ತರ. ಜಗತ್ತನ್ನು ಕಟ್ಟುವ ಆಟವನ್ನು ಆಡ್ತಾನೆ ರಾಮ ಅಂತಲ್ವಾ? ತುಂಬಾ ಚಂದದ ಉತ್ತರ. ಹೌದದು. ಇದೆಲ್ಲ ಅವನಿಗೆ ಕ್ರೀಡೆ ಅಂತೆ. ಈ ಜಗತ್ತನ್ನು ಸೃಷ್ಟಿ ಮಾಡೋದು, ಜಗತ್ತನ್ನು ನಡೆಸೋದು, ಜಗತ್ತನ್ನು ಪ್ರಳಯ ಮಾಡೋದು ಅವನಿಗೆ ಕ್ರೀಡೆ ಅಂತೆ, ಆಟ ಅವನಿಗೊಂದು, ಲೀಲೆ ಅವನಿಗೊಂದು ಅಂತ. ಹಾಗಾಗಿ ಸರಿಯಾದ ಉತ್ತರ. ಬೇರೆ ಥರ ಉತ್ತರನೂ ಕೊಡ್ಬೋದು. ಅದಕ್ಕೆ ಏನು ಉತ್ತರ ಕೊಡ್ಬೋದು ಅಂದರೆ,
ರಾಮನು ನಿಮ್ಮ ಎಲ್ಲರ ಹೃದಯದಲ್ಲಿ ಇದ್ದುಕೊಂಡು ರಾಮಾಯಣದ ಆಟವನ್ನೇ ಆಡ್ತಾನೆ. ರಾಮಾಯಣದ ಆಟವನ್ನೇ ಆಡ್ತಾನೆ. ಮಕ್ಕಳು ಆಟ ಆಡೋದಿಲ್ವಾ? ರಾಮಾಯಣದ ಆಟ ಆಡ್ತಾರೆ, ಮಹಾಭಾರತದ ಆಟ ಆಡ್ತಾರೆ, ಆಡ್ತಿದ್ರು ಹಿಂದೆಲ್ಲ. ಈಗೆಲ್ಲ ಬೇರೆ ಬೇರೆ ಗೇಮ್ಸ್ ಆಡೋದಿಲ್ವಾ? ವಿಡಿಯೋ ಗೇಮ್ಸ್ ಅದು ಇದು ಎಲ್ಲ ಆಡೋದಿಲ್ವಾ? ಆ ತರಹ ಅವನು ರಾಮಾಯಣದ ಆಟವನ್ನು ಆಡ್ತಾನೆ. ರಾಮಾಯಣದಲ್ಲಿ ಏನಪ್ಪ ಇದೆ ಅಂತಂದ್ರೆ, ರಾಮಾಯಣದಲ್ಲಿ ಸಮುದ್ರಕ್ಕೆ ಸೇತುವೆ ಕಟ್ಟೋದಿದೆ, ಸಮುದ್ರವನ್ನು ದಾಟಿಸೋದಿದೆ. ನೆನಪಿದೆಯಾ ಮಕ್ಕಳೇ ನಿಮ್ಗದು? ನೆನಪಿದೆಯಾ ನಿಮ್ಗದು? ಯಾಕೆ ಸಮುದ್ರಕ್ಕೆ ಸೇತುವೆ ಕಟ್ಟೋ ಸಂದರ್ಭ ಬಂತು? ಸೀತೆ ಲಂಕೆಯಲ್ಲಿದ್ದಾಳೆ, ರಾಮ ಮತ್ತು ರಾಮನ ಸೇನೆ ಭಾರತದಲ್ಲಿದೆ, ಮಧ್ಯ ಮಹಾಸಮುದ್ರ ಇದೆ. ಸಮುದ್ರ ದಾಟದ ಲಂಕೆಯನ್ನು ಸೇರೋಕ್ಕೆ ಸಾಧ್ಯ ಇಲ್ಲ, ಸೀತೆಯನ್ನ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇತಿಹಾಸದಲ್ಲಿ ಒಂದೇ ಒಂದು ಬಾರಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಾಯಿತು. ಸಮುದ್ರ ಹುಟ್ಟಿದ ಮೇಲೆ, ಅಂದ್ರೆ ಭೂಮಿ ಹುಟ್ಟಿದ ಮೇಲೆ, ಭೂಮಿಯಲ್ಲಿ ಸಮುದ್ರ ಹುಟ್ಟಿದ ಮೇಲೆ ಸಮುದ್ರಕ್ಕೆ ಸೇತುವೆ ಕಟ್ಟಿದವರು ಯಾರೂ ಇಲ್ಲ. ಸಮುದ್ರಕ್ಕೆ ಸೇತುವೆ ಕಟ್ಟಿದ್ರೆ ಅವನೊಬ್ಬನೇ ಕಟ್ಟಿದವನು. ಯಾರು? ನಮ್ಮ ಹೃದಯದಲ್ಲೂ ಕೂಡ ಸೇತುವೆ ಕಟ್ತಾನೆ ಅವನು, ಸಮುದ್ರಕ್ಕೆ ಸೇತುವೆ ಕಟ್ತಾನೆ. ನಮ್ಮ ಒಳಗೂ ಕೂಡ ಸಮುದ್ರ ಇದೆಯಂತೆ. ನಮ್ಮೊಳಗೆ ಸಮುದ್ರ ಇದೆ. ಏನು ಸಮುದ್ರ ಅಂದ್ರೆ ಮೋಹದ ಸಮುದ್ರ, ಮೋಹದ ಸಾಗರ, ಮಹಾಸಾಗರ. ಮಕ್ಕಳೇ, ಅರ್ಣವ ಅಂದ್ರೆ ಸಾಗರ, ಮಹಾರ್ಣವ ಅಂದ್ರೆ ಮಹಾಸಮುದ್ರ, ಮಹಾಸಾಗರ. ಯಾವುದದು ಅಂದ್ರೆ ಮೋಹದ ಮಹಾಸಮುದ್ರ. ಎಷ್ಟು ಮೋಹ ಇದೆ ನಮಗೆ ಅಂತ ಲೆಕ್ಕ ಇದೆಯಾ? ಅಷ್ಟು ಮೋಹ ಇದೆ ನಮಗೆ ಅಂತ. ಮೋಹ ಅಂದ್ರೇನು? ಮೋಹ ಅಂದ್ರೆ ಅದು ಆ ಅರ್ಥದಲ್ಲ ಇದೆ. ಮೂಲತಃ ಮೋಹ ಅಂದ್ರೆ ಸರಿ ತಪ್ಪು ವ್ಯತ್ಯಾಸ ಗೊತ್ತಾಗದೇ ಇರೋದು. ಒಳಿತು ಕೆಡುಕು, ಶುಭ ಅಶುಭ, ಸರಿ ತಪ್ಪು, ಮಾಡಬೇಕಾದ್ದು ಮಾಡಬಾರದ್ದು ವ್ಯತ್ಯಾಸ ಗೊತ್ತಾಗದಿರೋ ಸ್ಥಿತಿ ಇದೆಯಲ್ಲ, ಅದು ಮೋಹ ಅಂತ. ಆಸೆಯಿಂದ ಬರುತ್ತೆ ಅದು, ಆ ಮೋಹ. ಈ ರಾವಣನಿಗೆ ಸೀತೆಯ ಬಗ್ಗೆ ಆಸೆ ಆಯಿತು, ಪರಿಣಾಮ ಸರಿ ತಪ್ಪು ವಿವೇಕವೇ ಹೋಯಿತು ಅಂತ. ತಾನು ಮಾಡಬಹುದಾ ಮಾಡಬಾರ್ದಾ, ರಾಮನ ಪತ್ನಿ ತನ್ನ ಪತ್ನಿ ಅಲ್ಲ, ಬಲಾತ್ಕಾರವಾಗಿ ಆ ಥರ ಅಪಹರಣ ಮಾಡ್ಕೊಂಡು ತರಬಹುದಾ, ಆ ಕಡೆ ಆಕೆ ಇಷ್ಟಕ್ಕೆ ವಿರುದ್ಧವಾಗಿ, ಈ ವಿವೇಕ ಹೋಯ್ತು ನೋಡಿ. ಈ ವಿವೇಕ ಇಲ್ಲದೆ ಇರೋದು ಅವಿವೇಕ, ಅದೇ ಮೋಹ ಅಂತ. ನಮಗೆ ಆ ಥರದ ಮೋಹ ಅಂದರೆ ಒಂದು ತಮಸ್ಸು, ಒಂದು ಕತ್ತಲೆ, ಒಂದು ಅಜ್ಞಾನ ಎಷ್ಟಿದೆ ಅಂತಂದರೆ ಸಮುದ್ರದಷ್ಟಿದೆ ಅಂತ, ಮಹಾಸಮುದ್ರದಷ್ಟು. ನಮ್ಗೆ ಯಾಕೆ ದೇವರು ಕಾಣ್ತಾ ಇಲ್ಲ ಅಂದರೆ ಈ ಮೋಹದಿಂದಾಗಿ ದೇವರು ಕಾಣ್ತಾ ಇರೋದು ನಮಗೆ. ನಮ್ಗೆ ಯಾಕೆ ಸತ್ಯ ಕಾಣ್ತಾ ಇಲ್ಲ, ನಮ್ಗೆ ಯಾಕೆ ಜೀವನದ ತಪ್ಪು ಸರಿಗಳು ಗೊತ್ತಾಗ್ತಾ ಇಲ್ಲ ಅಂದರೆ ಮೋಹ ಅಡ್ಡ ಇರುವಂಥದ್ದು. ಮೋಹವನ್ನು ದಾಟಬೇಕಾಗಿದೆ ನಾವು. ರಾಮ ದಾಟಿಸ್ತಾನೆ. ಹೇಗೆ ಕಪಿ ಸೇನೆಯನ್ನು ದಾಟಿಸಿದನು. ಸಮುದ್ರವನ್ನು ದಾಟೋಕೆ ಸಾಧ್ಯ ಇರಲಿಲ್ಲ ಕಪಿಗಳ ಕೈಯಲ್ಲಿ. ಹನುಮಂತ ಏನೋ ಒಬ್ಬ ಹಾರ್ಕೊಂಡು ಹೋಗ್ಬಿಡ್ಬೋದು, ಹೇಗೋ ಉಳಿದು ಕಪಿಗಳಿಗೆ ಸಾಧ್ಯ ಇರಲಿಲ್ಲ ಅದು. ಯಾರು ದಾಟಿಸಿದವರು ಸಮುದ್ರವನ್ನು? ರಾಮ. ಅವನೇ ನಮ್ಮನ್ನು ದಾಟಿಸ್ತಾನೆ. ಸಂಸಾರ ಸಮುದ್ರ, ಮೋಹ ಸಮುದ್ರ, ನಮ್ಮ ಮೋಹಗಳು, ದಾಹಗಳು, ಮೋಹಗಳು, ಅಂಥ ಒಂದು ಸಮುದ್ರವನ್ನು ಅವನು ದಾಟಿಸಿ ರಾಮಾಯಣದ ಆಟವನ್ನು ಆಡ್ತಾನೆ. ಹಾಗಾಗಿ ಮೋಹ ಮಹಾರ್ಣವ ತಾರಣಕಾರಿ. ಮೋಹವೆಂಬ ಮಹಾರ್ಣವ, ಮಹಾರ್ಣವ ಅಂದ್ರೆ ಮಹಾಸಾಗರ. ಮೋಹವೆಂಬ ಮಹಾಸಾಗರವನ್ನು ತಾರಣಕಾರಿ ಅಂದ್ರೆ ದಾಟಿಸ್ತಾನೆ. ಅದೊಂದು ಆಟ ಅವನಿಗೆ. ಆಟವಾದರೂ ಕೂಡ ನಮಗೆ ನಾವು ಉದ್ಧಾರ ಆಗಿಬಿಡುತ್ತೇವೆ ಅಂತ ಅನ್ನೋ ಒಂದು ಆಟದಲ್ಲಿ. ಸಮುದ್ರ ದಾಟಿದ ಮೇಲೆ ರಾಮ ಏನ್ ಮಾಡಿದ್ದಾನೆ? ಸಮುದ್ರ ದಾಟಿದ ಮೇಲೆ ನೇರವಾಗಿ ಸೀತೆಯನ್ನ ಕಂಡ್ಬಿಟ್ನಾ? ರಾವಣನೊಬ್ಬನನ್ನು ಸಂಹಾರ ಮಾಡಿದ್ದ? ಮತ್ತೆ ರಾವಣ, ಕುಂಭಕರ್ಣ, ಇಂದ್ರಜಿತು, ಅತಿಕಾಯ, ಪ್ರಹಸ್ತ, ಅನೇಕ ರಾಕ್ಷಸರು, ಅನೇಕ ರಾಕ್ಷಸರು, ಅವ್ರನ್ನೆಲ್ಲ ಸಂಹಾರ ಮಾಡಿಲ್ವಾ? ನಮ್ಮೊಳಗೂ ಅದನ್ನೇ ಮಾಡ್ತಾನೆ. ನಮ್ಮೊಳಗೂ ರಾಕ್ಷಸರಿದ್ದಾರೆ. ಯಾರು ರಾಕ್ಷಸರು?
ರಾಗಾಸುರ, ದ್ವೇಷಾಸುರ, ಕಾಮಾಸುರ, ಕ್ರೋಧಾಸುರ, ಲೋಭಾಸುರ, ಮದಾಸುರ. ಕೇಳಿದಿರ ಶಬ್ದಗಳನ್ನ? ಬೇಡ ಬಿಡಿ. ರಾಗ, ದ್ವೇಷ, ಮದ, ಮತ್ಸರ ಕೇಳಿದಿರ? ಇದನ್ನ ಕಾಮ, ಕ್ರೋಧ, ಲೋಭ ಕೇಳಿದಿರಾ? ಅಸುರ ಅಂತ ಸೇರಿಸ್ತಿದ್ವಿ ಅಷ್ಟೇ. ಅಸುರ ಅಂದ್ರೆ ರಾಕ್ಷಸ ಅಂತ. ಇವರೆಲ್ಲ ಈ ಕಾಮಕ್ರೋಧಗಳು, ರಾಗದ್ವೇಷಗಳು. ರಾಗದ್ವೇಷ ಅಂದ್ರೆ ಏನು? ಯಾರದೋ ಮೇಲೆ ಮೋಹ, ಇನ್ಯಾರದೋ ಮೇಲೆ ದ್ವೇಷ ಹಾಗಿರತ್ತಲ್ವಾ? ಈಗ ನಿಮ್ಮ ಜೊತೆಗಾರ ಪೈಕಿಲಿ ಯಾರದೋ ಯಾರನ್ನೋ ಕಂಡ್ರೆ ಜಾಸ್ತಿ ನಿಮ್ಗೆ ಆಗ್ಬೋದು ಅಂತ ಇರುತ್ತೆ. ಇನ್ಯಾರದೋ ಕಂಡ್ರೆ ಆಗಲ್ಲ ಅಂತ ಇರುತ್ತೆ. ಇರುತ್ತಾ? ಇರಲ್ವಾ? ಇರುತ್ತಾ ಇರಲ್ವಾ ಹೇಳಿ? ಸ್ವಲ್ಪ ಸ್ವಲ್ಪ ಇರುತ್ತೆ ಇಲ್ವಾ? ಯಾರೋ ತುಂಬಾ ಹತ್ತಿರ ಅಂತ ಆಗ್ತಾರೆ, ಯಾರೋ ತುಂಬಾ ದೂರ ಅಂತ ಆಗ್ತಾರೆ, ಬೇಡ ಅಂತ ಆಗ್ತಾರೆ, ಮಾತಾಡೋದೇ ಬೇಡ ಅಂತ ಅನ್ಸುತ್ತೆ, ಟು ಆಗ್ಬಿಡುತ್ತೆ ಅಲ್ವಾ? ಯಾಕೋ ಏನೋ ಮಾತಿಗೆ ಜಗಳ ಆಗ್ಬಿಡುತ್ತೆ, ಆಮೇಲೆ ಮಾತಿಲ್ಲ, ಮುಖ ನೋಡಲ್ಲ, ಈ ಕಡೆ ತಿರ್ಸ್ಕೊಂಡು ಹೋಗ್ಬೇಕನ, ಹಿಂಗೆಲ್ಲ ಆಗಲ್ವಾ? ರಾಗದ್ವೇಷಗಳು ಅಂದ್ರೆ ಅದು ಅಂತ. ಈ ನಮ್ಗೆ ಏನಾಗುತ್ತೆ ನಮ್ಮ ಮನುಷ್ಯರಿಗೆ ಅಂದ್ರೆ ಎಲ್ಲ ವಿಷಯಗಳದ್ದು ಹಾಗೆ ಅಂತ. ಯಾವುದೋ ಕೆಲವು ಹತ್ರ, ಯಾವುದೋ ಕೆಲವು ದೂರ, ಯಾರೋ ಕೆಲವರ ಮೇಲೆ ಮೋಹ, ಯಾರೋ ಕೆಲವರ ಮೇಲೆ ದ್ವೇಷ. ಇದೆಲ್ಲ ರಾಕ್ಷಸರು ಅಂತ. ಈ ರಾಗ, ದ್ವೇಷ, ಲೋಭ, ಮೋಹ, ಮದ, ಮತ್ಸರ ಇವುಗಳಿಂದಲೇ ಮನುಷ್ಯ ಕೆಟ್ಟವನಾಗೋದು. ರಾಕ್ಷಸರು ಅಂತ ಆಗೋದು ಯಾವುದರಿಂದ? ಇದೇ ಗುಣಗಳಿಂದ. ಮಕ್ಕಳೇ, ನಾವು ಮೊನ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ವು, ನಿಮಗೂ ಕೇಳ್ತೀವಿ ಅದೇ ಪ್ರಶ್ನೆಯನ್ನ. ರಾವಣನನ್ನು ಕೊಂದವರು ಯಾರು? ಅಲ್ಲ. ರಾವಣನನ್ನು ಕೊಂದವನು ರಾಮನಲ್ಲ, ಕಾಮ. ಒಪ್ತೀರಾ? ಈಗ ರಾವಣನನ್ನು ಕೊಲ್ತಿರ್ಲಿಲ್ಲ. ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗ್ತಾ ಇದ್ದ, ಪಟ್ಟಾಭಿಷೇಕ ಮಾಡ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದ. ರಾಮ ಕೊಂದಿದ್ದು ಯಾಕೆ ರಾವಣನನ್ನು? ಸೀತೆ ಅಪಹರಿಸೋಕೆ ಏನ್ ಕಾರಣ? ಕಾಮ ಅಂತ. ಕಾಮವೇ ರಾವಣನನ್ನು ಸಂಹಾರ ಮಾಡಿಸಿರಂಥದ್ದು. ಲೋಭ, ಕಾಮ, ಮತ್ಸರ, ಮದ ಇವುಗಳು ಮನುಷ್ಯರನ್ನು ಕೆಡಿಸ್ತವೆ. ದುರ್ಯೋಧನನಿಗೆ ಮದ, ಇಗೋ, ಅಹಂಕಾರ ತುಂಬ, ಅದರಲ್ಲೇ ಕೆಟ್ಟವನಾಗ್ತಾನೆ. ಮತ್ತೆ ಲೋಭ ಏನು? ತನ್ನ ಪಾಲಿನ ರಾಜ್ಯ ಅಲ್ಲದೆ ಪಾಂಡವರ ಪಾಲಿನ ರಾಜ್ಯನೂ ಬೇಕು ಅಂದ್ರೆ ಲೋಭ ಅಲ್ವಾ ಅದು? ಲೋಭದ ಪರಿಣಾಮವಾಗಿ ದುರ್ಯೋಧನ ರಾಕ್ಷಸನ ತರ ಆಡಿದ, ಕೆಟ್ಟವನಾದ. ಮತ್ಸರ ಪಾಂಡವರ ಬಗ್ಗೆ, ಯಾಕೆಂದ್ರೆ ದ್ರೌಪದಿ ಅಂತ ಹೇಳಿ ಪಾಂಡವರ ಪತ್ನಿ. ಹಾಗಾಗಿ ದ್ರೌಪದಿಯನ್ನ ತುಂಬಿದ ಸಭೆಯಲ್ಲಿ ಅಪಮಾನ ಮಾಡ್ದ. ಮನುಷ್ಯರು, ರಾಕ್ಷಸರು ಆ ಥರ ಕೆಲಸ ಮಾಡೋದು. ತುಂಬಿದ ಸಭೆಯಲ್ಲಿ ಒಂದು ಕುಲವಧುವನ್ನು ಅಪಮಾನ ಮಾಡುವಂಥದ್ದು ಇದೆಯಲ್ಲ, ಅದು ಮನುಷ್ಯರು ಮಾಡ್ತಾರೆ, ರಾಕ್ಷಸರು ಮಾಡ್ತಾರೆ ಅಂತ ಕೆಲಸವನ್ನು. ಇವೆಲ್ಲ ಈ ಮನುಷ್ಯ ರಾಕ್ಷಸನಾಗುವುದೆಲ್ಲ ಈ ಗುಣಗಳಿಂದ, ದುರ್ಗುಣಗಳಿಂದ ಅಂತ. ಆ ದುರ್ಗುಣಗಳನ್ನು ರಾಮ ಇಲ್ಲ ಅಂತ ಮಾಡಿಬಿಡ್ತಾನೆ. ನಮ್ಮೊಳಗೆ ಇಂಥ ಆಟಗಳನ್ನ ಆಡ್ತಾನೆ ಅವನು. ಹಾಗಾಗಿ ರಾಗದ್ವೇಷ ಮುಖಾಸುರ ಮಾರಿ ಅಂದ್ರೆ ಸಂಹಾರ ಮಾಡುವವನು ಅಂತ. ಮಾರಿ ಅಂದ್ರೆ ಉತ್ತರ ಕನ್ನಡ ಭಾಷೆಯಲ್ಲಿ ಮುಖ ಅನ್ನೋ ಅರ್ಥಲ್ಲಿದೆ, ಇಲ್ಲ ಅಂತಿಲ್ಲ. ಮೋರೆ ಬೇರೆ ಕನ್ನಡದಲ್ಲಿ ಮಾರಿ ಅಂತಾಗಿದೆ ಅದು. ಇಲ್ಲಿ ಆ ಅರ್ಥದಲ್ಲಿ ಇಲ್ಲ ಅದು. ಮರಣ, ಮಾರಿ ಅಂದ್ರೆ ಮಾರಕ, ಮಾರಣ, ಕೊಲ್ಲುವುದು ಅಂತ. ಯಾರನ್ನು ಕೊಲ್ಲುವುದು? ಅಸುರ ಮಾರಿ, ಅಸುರರನ್ನು ಕೊಲ್ಲುವುದು. ಯಾವ ಅಸುರರು? ರಾಗದ್ವೇಷ ಮುಖ. ರಾಗದ್ವೇಷ ಮೊದಲಾದ ಅಂತ, ಮುಖ ಅಂದ್ರೆ ಮೊದಲಾದ ಅಂತ. ರಾಗದ್ವೇಷವೇ ಮೊದಲಾದ ದುರ್ಗುಣಗಳನ್ನು ಸಂಹರಿಸುವ ಆಟವನ್ನು ನಮ್ಮೊಳಗೆ ರಾಮನು ಆಡ್ತಾನೆ. ಮಕ್ಕಳೇ, ಶಂಕರಾಚಾರ್ಯರು ಶಿವನ ಸ್ತೋತ್ರ ಮಾಡ್ತಾರೆ. ಮಾಡ್ತಾ ಅವ್ರು ಹೇಳ್ತಾರೆ, ನೀನು ಕಿರಾತ. ಶಿವ ಕಿರಾತ ಅಲ್ವಾ? ಗೊತ್ತಾ ನಿಮಗೆ ಕತೆ ಇದು? ಶಿವ ಕಿರಾತನಾಗಿ ಬಂದು ಅರ್ಜುನನ ಜೊತೆ ಯುದ್ಧ ಮಾಡಿಲ್ವಾ? ಪ್ರಸಿದ್ಧ ಮಹಾಭಾರತದಲ್ಲಿ. ಅರ್ಜುನನ ಜೊತೆಗೆ ಶಿವ ಕಿರಾತನಾಗಿ, ಪಾರ್ವತಿ ಕಿರಾತಿಯಾಗಿ, ಗಣಗಳೆಲ್ಲರೂ ಕೂಡ ಕಿರಾತರಾಗಿ ಬರ್ತಾರೆ. ಶಬರಾರ್ಜುನ ಅಂತ ಪ್ರಸಿದ್ಧಿ ಇದು. ಶಬರ ಅಂದ್ರೆ ಬೇಡ ಅಂತ. ಶಿವ ಬೇಡನ್ ರೂಪ ತಾಳೆ ಬಂದು ಅರ್ಜುನನ ಜೊತೆ ಯುದ್ಧ ಮಾಡ್ತಾನೆ. ಗೊತ್ತಿಲ್ವಾ ಮಕ್ಕಳ ಕತೆ ನಿಮಗದು? ಅದಕ್ಕೆ ಆದಿಕಿರಾತ ಅಂತ ಕರೀತಾರೆ ಶಿವನನ್ನು. ಈ ಎಲ್ಲ ಕಿರಾತರಿಗೂ ಅವನೇ ಮೊದಲು ಅಂತ. ಹಳೆಯ ಕಿರಾತ ಅಂತ, ಆದಿಕಿರಾತ ಅಂತ. ಶಂಕರಾಚಾರ್ಯರು ಆ ಶಿವನನ್ನು ಕುರಿತು ಹೇಳ್ತಾರೆ, ಸ್ವಾಮಿಯೇ ಆದಿಕಿರಾತನೇ.
ಇಲ್ಲಿ ಬಾ, ನನ್ನ ಹೃದಯಕ್ಕೆ ಬಾ. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ನನ್ನ ಹೃದಯ ಕಾಡಿದ್ದಾಗಿದೆ, ಅದರೊಳಗೆ ಇವರೆಲ್ಲ ರಾಕ್ಷಸರು, ಇವರೆಲ್ಲ ಮೃಗಗಳು, ದುಷ್ಟ ಮೃಗಗಳು ಅಂತ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ರಾಗ, ದ್ವೇಷ, ಇವೆಲ್ಲ ದುಷ್ಟ ಮೃಗಗಳು. ನೀನು ಕಿರಾತ ಅಲ್ವಾ, ಬಂದು ಬೇಟೆಯಾಡು. ನನ್ನ ಮನಸ್ಸೆಂಬ ಕಾಡಿಗೆ ಬಂದು ಅಲ್ಲಿರುವ ಈ ದುರ್ಗುಣಗಳೆಂಬ ಮೃಗಗಳನ್ನು, ಕ್ರೂರ ಮೃಗಗಳನ್ನು, ದುಷ್ಟ ಮೃಗಗಳನ್ನು ಬೇಟೆಯಾಡಿದರೆ ನಿನಗೆ ಬೇಟೆಯಾಡಿದ ಖುಷಿ, ಕಿರಾತ ನೀನು. ನನಗೆ ನನ್ನ ದುರ್ಗುಣಗಳೆಲ್ಲ ಸಂಹಾರವಾಗಿ ನಾನು ಸಜ್ಜನನಾಗ್ತೇನೆ, ಸತ್ಪುರುಷನಾಗ್ತೇನೆ, ಆ ಸಂತೋಷ ನನಗೆ. ನನಗೂ ನಿನಗೂ ಒಂದು ಒಪ್ಪಂದ, ನನ್ನ ಮನಸ್ಸಿನ ಕಾಡಿನ ದುರ್ಗುಣಗಳೆಂಬ ಕೆಟ್ಟ ಮೃಗಗಳನ್ನು ನೀನು ಬೇಟೆಯಾಡು. ಹಾಗೇ ಇದೆ ಇದು ಕೂಡ, ಅದೇ ಥರ ಇದೆ. ಮುಂದಕ್ಕೋಗೋಣ. ಈಗ ರಾವಣ, ಕುಂಭಕರ್ಣ ಇವ್ರನ್ನೆಲ್ಲ ಸಂಹಾರ ಮಾಡಿದ ಮೇಲೆ ರಾಮ ಏನು ಮಾಡಿದ? ಸೀತಾ ಜೊತೆಗೆ ಸೇರ್ಕೊಳ್ತಾನೆ. ಸೀತಾರಾಮರು ಸೇರ್ತಾರಲ್ವಾ? ರಾವಣ ಸಂಹಾರದ ಬಳಿಕ ಸೀತಾರಾಮರು ಸೇರ್ತಾರೆ ಅಲ್ವಾ? ನೋಡೋದೇ ಇದೆ. ವಿದೇಹ ಸುತ ಅಂದ್ರೆ ಯಾರು? ವಿದೇಹ ಅಂದ್ರೆ ಈ ಜನಕನ ರಾಜ್ಯ ಇದೆಯಲ್ಲ, ಅದನ್ನು ವಿದೇಹ ಅಂತ ಕರೀತಾರೆ. ಜನಕನನ್ನೂ ವಿದೇಹ ಅಂತ ಕರೀತಾರೆ, ವಿದೇಹ ಅಂತ ಕರೀತಾರೆ. ವಿದೇಹ ಸುತ ಅಂದ್ರೆ ಜನಕನ ಮಗಳು ಜಾನಕಿ. ಯಾರವಳು? ವಿದೇಹ ಸುತ ಸಹಚಾರಿ ಎಂದು ಸೀತೆಯ ಸಹಚಾರಿ ರಾಮ. ನಮ್ಮೊಳಗೆ, ನಮ್ಮ ಹೃದಯದಲ್ಲಿ ಹೇಗೆ ಇದು ಅಂತಂದ್ರೆ, ಶಾಂತಿಯೇ ಸೀತೆ, ಶಾಂತಿಯೇ ಸೀತೆ. ಸಮಾಧಾನ ಆಗತ್ತಲ್ಲ ಮನಸ್ಸಿಗೆ, ನೆಮ್ಮದಿ ಅನುಭವಿಸಿದಿರಾ? ನೆಮ್ಮದಿಯನ್ನ, ಸಮಾಧಾನವನ್ನ ಯಾವಾಗಲಾದ್ರೂ ಜೀವನದಲ್ಲಿ ಸಮಾಧಾನ, ಶಾಂತಿ ಅನುಭವಿಸಿದಿರಾ? ಇವಾಗ ನೀವು ಸಮಾಧಾನವಾಗಿ ಇದ್ದೀರಲ್ವಾ? ಈಗ ದಿಸ್ ಮೂಮೆಂಟ್, ಈ ಕ್ಷಣದಲ್ಲಿ ಬೇಜಾರಾಗ್ತಾ ಇದೆಯಾ? ಕೋಪ ಬಂದಿದೆಯಾ? ಭಯ ಆಗಿದೆಯಾ? ಸಮಾಧಾನ ಇದೆಯಾ? ಅದೇ ಸೀತೆ. ನಮ್ಮ ಒಳಗಿನ ಸಮಾಧಾನವೇ, ನಮ್ಮ ಶಾಂತಿಯೇ ಸೀತೆ. ರಾಮನಂದ್ರೆ ಆತ್ಮ, ಸೀತೆ ಅಂದ್ರೆ ಶಾಂತಿ. ರಾಮ ಸೀತೆ ಅಂದ್ರೆ ಆತ್ಮಶಾಂತಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೀಗೆ ಕಾಣೋ ರಾಮ ಬೇರೆ, ನಮ್ಮ ಒಳಗಿನ ಬೆಳಕು ಆತ್ಮ ಅದೇ ರಾಮ, ಅದೇ ಅದು. ಹಾಗಾಗಿ ಅಂತಹ ಶಾಂತಿ ಎಂಬ ಸೀತೆಯೊಡನೆ ಅವನು ಸಂಚಾರ ಮಾಡ್ತಾನೆ ನಮ್ಮೊಳಗೆ, ನಮಗೆ ಶಾಂತಿಯನ್ನು ಕೊಡ್ತಾನೆ ಅವನು ಎಂಬ ಅರ್ಥ. ಆಮೇಲೆ ಮುಂದೇನಾಯ್ತು? ಸೀತಾರಾಮರು ಸೇರಿದ ಮೇಲೆ ಆಮೇಲೆ ಏನಾಯ್ತು ಅಲ್ವಾ? ಅದು ಬರುತ್ತೆ ಅದರಲ್ಲಿ. ದಹರ ಅಯೋಧ್ಯ ನಗರ ವಿಹಾರಿ. ಅಯೋಧ್ಯ ನಗರ ವಿಹಾರಿನೂ ಗೊತ್ತಾಗತ್ತಲ್ವಾ? ಅಲ್ಲಿದೆ ನೋಡಿ, ಅಯೋಧ್ಯ ನಗರ ವಿಹಾರಿ ಅಂದ್ರೆ ಗೊತ್ತಾಗತ್ತಲ್ವಾ? ಅಯೋಧ್ಯ ನಗರದಲ್ಲಿ ವಿಹರಿಸುವವನು. ಈಗ ಅಯೋಧ್ಯ ಇಲ್ಲಿ ಯಾವುದು ಅಂದ್ರೆ, ನಮ್ಮ ಹೃದಯದಲ್ಲಿ ದಹರ ಎಂಬ ಆಕಾಶ ಇದೆಯಂತೆ ನಮ್ಮೊಳಗೆ. ಪಾವಾನೇಶ ಅಂತರ್ಹೃದಯ ಆಕಾಶ. ಹೊರಗಡೆ ಆಕಾಶ ಇದೆ ಅಲ್ವಾ? ಎಷ್ಟು ದೊಡ್ಡದು, ವಿಶಾಲವಾಗಿದೆ ಆಕಾಶ. ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಚಿಕ್ಕದಲ್ಲ ಅಂತ ಆಕಾಶ ನಮ್ಮೊಳಗೆ ಇದೆಯಂತೆ, ನಮ್ಮ ಹೃದಯದಲ್ಲಿ ಇದೆಯಂತೆ. ಅದನ್ನು ಪರಮಾಕಾಶ ಅಂತ ಕರೀತಾರೆ. ಈ ಆಕಾಶಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು ಪರಮ ವ್ಯೋಮ. ಇದು ವ್ಯೋಮ, ಅದು ಪರಮ ವ್ಯೋಮ. ಇದು ಆಕಾಶ, ಅದು ಪರಮಾಕಾಶ. ನಮ್ಮ ಹೃದಯದಲ್ಲಿ ಇರ್ತಕ್ಕಂಥದ್ದು ಅಂತ. ಅದು ಯೋಗಿಗಳಿಗೆ ಗೋಚರ ಆಗತ್ತೆ. ಧ್ಯಾನ ಮಾಡ್ತಾ, ಸಾಧನೆ ಮಾಡ್ತಾ, ಕಣ್ಮುಚ್ಚಿ ತಪಸ್ಸು ಕೊಡ್ತಾರಲ್ಲ, ಅವರು ಆ ಆಕಾಶದಲ್ಲಿ ಅವ್ರು ಪ್ರವೇಶ ಮಾಡ್ತಾರೆ. ಅಲ್ಲಿ ಅವರು ಬೆಳಕನ್ನು ನೋಡ್ತಾರೆ, ಆತ್ಮಜ್ಯೋತಿಯನ್ನು ಕಾಣ್ತಾರೆ ಅವರು. ಅಂತಹ ಆಕಾಶದಲ್ಲಿ, ಧಾರಾಕಾಶದಲ್ಲಿ ನಮ್ಮ ಒಳಗಡೆಗೆ, ಅದೇ ಅಯೋಧ್ಯೆ, ಅಲ್ಲಿ ವಿಹರಿಸ್ತಾನೆ ಅವನು. ನೋಡಿ, ರಾಮನ ಆಡುವ ಆಟಗಳು ಒಂದೊಂದು ಕೂಡ ನಮಗೆಷ್ಟು ಒಳ್ಳೇದು ಮಾಡ್ತವೆ. ಮೋಹವನ್ನು ದಾಟಿಸುವ ಆಟ, ನಮ್ಮ ದುರ್ಗುಣಗಳನ್ನು ಇಲ್ಲವಾಗಿಸುವ ಆಟ, ನಮಗೆ ಶಾಂತಿ ಕೊಡುವಂಥ ಆಟ, ನಮ್ಮೊಳಗೆ ನಮ್ಮ ಹೃದಯಾಕಾಶದಲ್ಲಿ ವಿಹರಿಸುವ ಆಟ. ಇದೆಲ್ಲ ಆದಮೇಲೆ ರಾಮರಾಜ್ಯ ಸ್ಥಾಪನೆ ಆಯಿತು. ರಾಮ ಅಯೋಧ್ಯೆಗೆ ಮರಳಿ ಬಂದ ಮೇಲೆ, ಸೀತಾರಾಮರಿಗೆ ಪಟ್ಟಾಭಿಷೇಕ ಆದಮೇಲೆ ರಾಮರಾಜ್ಯ ಸ್ಥಾಪನೆ ಆಯಿತು. ಆ ಆಟವನ್ನು ಆಡ್ತಾನೆ. ಅಲ್ಲಿ ರಾಮರಾಜ್ಯ
ಇಲ್ಲಿ ಹಂಸ ರಾಜ್ಯ, ಹಂಸ ಸಾಮ್ರಾಜ್ಯ, ಪರಮಹಂಸ ಸಾಮ್ರಾಜ್ಯ. ಹಂಸ ಗೊತ್ತಾ ನಿಮಗೆ? ಹಂಸ ಅಂದ್ರೆ ಪ್ರಾಣಿಯೋ ಪಕ್ಷಿಯೋ? ಹಂಸಕ್ಕೆ ರೆಕ್ಕೆ ಇರುತ್ತಾ? ಎಷ್ಟು ರೆಕ್ಕೆ ಇರುತ್ತೆ? ಎರಡೇ. ಯಾವ ಬಣ್ಣ ಇರುತ್ತೆ? ಕಪ್ಪು, ಬಿಳಿ ಇರುತ್ತಾ? ಹಂಸ ಹೇಗೆ ಬಿಳಿ ಇರುತ್ತೋ ನಮ್ಮ ಆತ್ಮವೂ ಕೂಡ ಬಿಳಿ ಇರುತ್ತೆ. ಅದೇ ಥರ ಬಿಳಿ ಅಂದರೆ ಪ್ರಕಾಶ ಅಂತ, ತೇಜೋಮಯ ಅಂತ, ಬೆಳಕು. ಅದು ನಮ್ಮ ಒಳಗಿದೆ. ಅದು ಹಂಸಃ ಅಂತ ಕರೀತಾರೆ ಅದನ್ನು. ಸೋಹಂ ಕೇಳಿದಿರಾ? ಹಂಸಃ ಹಿಂದೆ ಮುಂದೆ ಮಾಡಿದ್ರೆ ಸೋಹಂ, ಸೋಹಂ ಹಿಂದೆ ಮುಂದೆ ಮಾಡಿದ್ರೆ ಹಂಸಃ. ಸೋಹಂ ಗೊತ್ತಾ ನಿಮಗೆ? ಸೋಹಂ, ಸೋಹಂ ಗೊತ್ತಾ? ಸೋಹಂ ಒಂದು ಉಸಿರು ಒಳಗೆ ಹೋಗುತ್ತೆ, ಒಂದು ಉಸಿರು ಹೊರಗೆ ಬರುತ್ತೆ. ಸೋಹಂ, ಸೋಹಂ ಅಂದರೆ ಅದು ಜೀವದ ಉಸಿರಾಟ. ಉಸಿರಾಟ ಮಾಡಬೇಕಾದ್ರೆ ಜೀವ ಜಪ ಮಾಡೋದಂತೆ. ಸೋಹಂ 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 ಅಂತ ನಮ್ಮ ಆತ್ಮ ಜಪ ಮಾಡ್ತಾ ಇರುತ್ತೆ. ಸೋಹಂ ಸೋಹಂ ಅಂತ ಆಡ್ತಾ ಇರುತ್ತೆ ಅದು. ಸೋಹಂ 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 ನೀವು ಹೇಳ್ತಾ ಹೋದ್ರೆ ಹಂಸ ಹಂಸ ಹಂಸೋ 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 ಅಂತ ಆಗ್ತಾ ಹೋಗುತ್ತೆ. ಈ ಮರ ಮರ ಅಂತ ಜಪ ಮಾಡಿದ್ರೆ ರಾಮರಾಮ ಅಂತ ಆಗಿಲ್ವಾ? ವಾಲ್ಮೀಕಿ ಆ ತರಹ ಅದು ಅಂತ. ಹಾಗೆ ನಮ್ಮ ಆತ್ಮವೇ ಹಂಸ. ನಮ್ಮ ಆತ್ಮದ ಸಾಮ್ರಾಜ್ಯ ಅಂದರೆ ಅಧ್ಯಾತ್ಮದ ಸಾಮ್ರಾಜ್ಯ, ಅದು ಆನಂದದ ಸಾಮ್ರಾಜ್ಯ, ಅದು ಅರಿವಿನ ಸಾಮ್ರಾಜ್ಯ. ಅದು ಅದನ್ನು ಉದ್ಧಾರ ಮಾಡ್ತಾನೆ ರಾಮ. ನಮ್ಮ ಆತ್ಮರಾಜ್ಯವನ್ನು ಉದ್ಧಾರ ಮಾಡ್ತಾನೆ. ನಮ್ಮ ಜೀವಕ್ಕೆ ಏನು ಬೇಕೋ ಅದನ್ನು ಕೊಡ್ತಾನೆ. ಇದೆಲ್ಲ ಮಾಡ್ತಾನೆ ಅವನು. ಇದೆಲ್ಲ ಮಾಡೋ ರಾಮನು ಹೇಗಿದ್ದಾನೆ ಅಂದರೆ ಸತ್ಯ ಜ್ಞಾನ ಆನಂದ ಶರೀರಿ. ರಾಮನ ಶರೀರ ಯಾವುದು ಅಂದರೆ ಸತ್ಯ ಜ್ಞಾನ ಆನಂದ, ಈ ಮೂರೇ ಅವನ ಶರೀರವಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅವನ ಶರೀರ ಅಂದರೆ ರಕ್ತ ಮಾಂಸಗಳಿಂದ ಬಂದಿಲ್ಲ. ಅದು ಶರೀರ ಅಂತ ಯಾವುದರಿಂದ ಬಂದಿರುತ್ತೆ? ರಕ್ತ ಮಾಂಸ ಮೂಳೆ ಚರ್ಮ. ಒಂದಾದರೂ ಒಳ್ಳೇದಿದೆಯಾ? ಎಲ್ಲ ಹೇಸಿಗೆ ಆಗತ್ತೆ ನೋಡಿ ಅಲ್ವಾ? ಮಾಂಸ ಮಜ್ಜೆ ಮೂಳೆ. ಆದರೆ ರಾಮನ ವ್ಯಕ್ತಿತ್ವ ಯಾವುದರಿಂದ ನಿರ್ಮಾಣ ಆಗಿದೆ ಅಂದರೆ ಸತ್ಯದಿಂದ, ಜ್ಞಾನದಿಂದ, ಆನಂದದಿಂದ. ಇನ್ಗ್ರೀಡಿಯೆಂಟ್ಸ್ ಯಾವುದು ರಾಮ ಅನ್ಬೇಕಾದ್ರೆ? ಕಾಫಿ ಇನ್ಗ್ರೀಡಿಯೆಂಟ್ಸ್ ಯಾವುದು ಅಂದರೆ ಹಾಲು, ಡಿಕಾಕ್ಷನ್, ಸಕ್ಕರೆ, ಈ ಮೂರಲ್ವಾ ಕಾಫಿ ಇನ್ಗ್ರೀಡಿಯೆಂಟ್ಸ್ ಅಲ್ವಾ? ಕಾಫಿ ಕುಡಿದಿದ್ದೀರಾ ಇವತ್ತಿಲ್ಲ, ಕಾಫಿ ಕುಡಿದಿದ್ದೀರಿ ಅಲ್ವಾ? ಚಹಾ ಇನ್ಗ್ರೀಡಿಯೆಂಟ್ಸ್ ಯಾವ್ದು? ನೀರು ಯಾಕೆ ಪಾಪ? ನೀರಿಲ್ಲ ಮಾಡಿ. ಚಹಾ ಪುಡಿ, ಸಕ್ಕರೆ, ಹಾಲು, ಈ ಮೂರಂತೂ ಬೇಕಾ? ಹಾಲು ಕಡಿಮೆ ಆದ್ರೆ ನೀರು ಹಾಕೋದಾಯ್ತು. ಆಮೇಲೆ ಅದೇನು ಮಾಡೋಕ್ಕಾಗಲ್ಲ. ನಿಮ್ಗೆ ಇನ್ನೂ ರುಚಿ ಬೇಕು ಅಂದ್ರೆ ಏಲಕ್ಕಿ ಹಾಕ್ಬೋದು ಅದಕ್ಕೆ ಅಲ್ವಾ? ಏಲಕ್ಕಿ ಹಾಕಿ ಚಹಾ ಕುಡಿದಿದ್ದೀರಾ? ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಅಲ್ವಾ ಚಹಾಕ್ಕೆ? ಹಾಗೆ ರಾಮನಿಗೆ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಸತ್ತು ಚಿತ್ ಆನಂದ. ಸಚ್ಚಿದಾನಂದ ಗೊತ್ತಾ ನಿಮಗೆ? ಸಚ್ಚಿದಾನಂದ, ಸಚ್ಚಿದಾನಂದ ಸತ್ತು ಚಿತ್ತು ಆನಂದ. ಸತ್ತು ಅಂದರೆ ಅಸ್ತಿತ್ವ, ಇರುವಿಕೆ, ಸಾವಿಲ್ಲದ ಇರುವಿಕೆ ಸತ್ ಅಂದರೆ. ಚಿತ್ ಅಂದರೆ ಬೆಳಕು, ಜ್ಞಾನ, ಪ್ರಭೆ. ರಾಮ ಅಂದರೆ ಸಾವಿಲ್ಲದ ಅಸ್ತಿತ್ವ. ಅದು ತ್ರೇತಾಯುಗ ಯಾವಾಗ, ಈ ಕಲಿಯುಗ ಯಾವಾಗ, ಇನ್ನೂ ಇದ್ದಾನೆ ರಾಮ, ಇವರು ಇದ್ದಾನೆ ನಮ್ಮ ಒಳಗಡೆಗೆ. ಸಾವಿಲ್ಲದ ಅಸ್ತಿತ್ವ, ಸಾವಿಲ್ಲದ ಬದುಕೋದು. ಚಿತ್ ಅಂದರೆ ಬೆಳಕು, ರಾಮ ಅಂದರೆ ಕತ್ತಲ. ಹೇಳಿ, ರಾಮ ಅಂದರೆ ಕಪ್ಪು ಕತ್ತಲ ಆಕಾರ ಕಾಣಿಸ್ತದೆ ನಿಮಗೆ? ಭೂತ ಗುಮ್ಮ ಎಲ್ಲ ಹಾಗಿರುತ್ತೆ. ಅದು ರಾಮ ಇರೋದು ಹಾಗಲ್ಲ, ಅದು ಬೆಳಕು ಅದು ಅಂತ. ಆಮೇಲೆ ಆನಂದ, ರಾಮ ಶಬ್ದಕ್ಕೆ ಆನಂದ ಅಂತ ಅರ್ಥ ಅಂತೆ. ಈ ಸಚ್ಚಿದಾನಂದ ಅನ್ನೋದನ್ನೇ ಸತ್ಯ ಜ್ಞಾನಾನಂದ. ಸತ್ ಅಂದರೆ ಸತ್ಯ, ಚಿತ್ ಅಂದರೆ ಜ್ಞಾನ, ಆಮೇಲೆ ಆನಂದ, ಆ ರೀತಿ ಹೇಳಿದ್ದಾರೆ. ಹಾಗಾಗಿ ರಾಮ ಹೇಗಿರ್ತಾನೆ? ರಾಮನ ಇಂಗ್ರೀಡಿಯೆಂಟ್ಸ್ ಯಾವುದು, ಏನೆಲ್ಲ ಇದೆ ರಾಮನಲ್ಲಿ ಅಂದರೆ ಈ ಮೂರು ಸಂಗತಿಗಳು, ಸತ್ತು ಚಿತ್ತು ಆನಂದ ಅಂತ. ಇದೆಲ್ಲ ಬೇಕು ನಮ್ಗೆ ಅಲ್ವಾ? ನೀವು ಹೇಳಿ, ಸಾವು ಬೇಕು ಬದುಕು ಬೇಕು? ಹಾಗಾದ್ರೆ ರಾಮ ಬೇಕು. ರಾಮನೆಂದ್ರೆ ಬದುಕು, ಸಾವಲ್ಲ, ಸಾವಿಲ್ಲದ ಬದುಕು, ಸಾವಿನ ಆಚೆಗಿನ ಬದುಕೋದು. ಆಮೇಲೆ ನಿಮಗೆ ಬೆಳಕು ಬೇಕೋ ಕತ್ತಲೆ ಬೇಕೋ? ಹಂಗಾರೆ ರಾಮ ಬೇಕು. ಜ್ಞಾನ ಬೇಕೋ ಅಜ್ಞಾನ ಬೇಕೋ?
ಅದು ರಾಮ. ಅದು ಆಮೇಲೆ ನಿಮಗೆ ಆನಂದ ಬೇಕು, ದುಃಖ ಬೇಕು ಅಲ್ವಾ, ಅದು ರಾಮ. ಅದು ನಮ್ಗಾಗೋ ಖುಷಿಗಳೆಲ್ಲ ಒಂದೊಂದು ಹನಿ ಇದ್ದಾಗೆ. ನಾವೇನು ಖುಷಿ ಪಡ್ತಾ ಇದ್ದೀವಿ ಜೀವನದಲ್ಲಿ ಒಂದೊಂದು ಹನಿ ಇದ್ದಾಗೆ. ರಾಮ ಅಂದರೆ ಸಮುದ್ರ ಇದ್ದ ಹಾಗೆ, ಸಿಂಧು. ಅದು ಇದು ಬಿಂದು, ಅದು ಸಿಂಧು. ನಿಮಗೆ ಒಳ್ಳೆ ಅಂಕಗಳು ಸಿಕ್ಕಿದ್ರೆ ಪರೀಕ್ಷೆಯಲ್ಲಿ 100ಕ್ಕೆ 100 ಸಿಕ್ತು ಅಂತ ಅನ್ಕೊಳ್ಳಿ, ಏನಾಗುತ್ತೆ ನಿಮಗೆ? ಅದು ಹನಿ. ನಿಮ್ಗಾಗೋ ಖುಷಿ ಇದೆಯಲ್ಲ, ಹನಿ ಇದು. ರಾಮ ಅಂದರೆ ಅಂಥ ಬಿಂದುಗಳೆಲ್ಲ ಕೂಡಿದ ಸಿಂಧು ಅಂತ. ಎಷ್ಟು ದೊಡ್ಡ ಸುಖ ಸಾಗರ ಅದು. ಎಷ್ಟು ಬೇಕು ಅಷ್ಟು ತಗೋಬೋದು ನಾವು. ನಿಮಗೂ ರಾಮನಿಗೂ ಒಂದು ಸಂಪರ್ಕ ಏರ್ಪಟ್ರೆ ಸುಖವನ್ನು ಮಗದು ತಗೋಬೋದು ನೀವು. ಹಾಗಾಗಿ ಅದೇ ಅವನ ಶರೀರ ಎಂಬುದಾಗಿ ಯಾರು ಹೇಳಿದರು? ಮರ್ತೋಯ್ತಾ ನಿಮಗೆ? ಇದ್ಯಾರು ಬರೆದಿದ್ದು? ಸದಾಶಿವ ಬ್ರಹ್ಮೇಂದ್ರರು. ಸದಾಶಿವ ಬ್ರಹ್ಮೇಂದ್ರರೆಂಬ ಅವಧೂತರು, ಮಹಾಸಂತ. ಅವರು ದೊಡ್ಡ ಸಂತ. ಅವರು ಬರೆದಿರ್ತಕ್ಕಂಥದ್ದು ಇದು. ಖೇಲತಿ ಮಮ ಹೃದಯೇ ರಾಮ ಖೇಲತಿ ಮಮ ಹೃದಯೇ. ಹಾಗಾಗಿ ನಾರದರು ಈ 16 ಗುಣಗಳುಳ್ಳ ವ್ಯಕ್ತಿಗಳು ಎಲ್ಲಿದ್ದಾರೆ, ಯಾರು ಅಂತ ವಾಲ್ಮೀಕಿಗಳು ಕೇಳಿದಾಗ ಕಣ್ಮುಚ್ಚಿ ಹುಡುಕಿದ್ದು. ಎಲ್ಲಿ ಹುಡುಕಿದ್ದು ಅಂದರೆ, ಮತ್ತೆ ಎಲ್ಲಿ ಹುಡುಕಿಲ್ಲ? ಅವ್ರಿಗೇನು ಜಗತ್ತಲ್ಲಿ ಹುಡುಕಿಲ್ಲ. ಆಮೇಲೆ ನಾವೇನೇನು ಹೇಳಿದ್ವು ಮನೆಯಲ್ಲ ನೆನ್ಪಡ್ಕೊಳ್ಳಿ. ತ್ರಿಲೋಕದಲ್ಲಿ. ಆಮೇಲೆ ರಾಮನನ್ನು ಪುಸ್ತಕಗಳಲ್ಲಿ ಹುಡುಕೋದಲ್ಲ, ಲೈಬ್ರರಿಗಳಲ್ಲಿ ಪುಸ್ತಕಗಳಲ್ಲಿ ಸಿಗೋದಿಲ್ಲ. ಅವನು ರಾಮನು ಗೂಗಲಲ್ಲಿ ಸಿಗೋದಿಲ್ಲ. ಹೇಳಿದ್ವು ಅಲ್ವಾ ಮೊನ್ನೆ? ಎಲ್ಲಿದ್ದಾನೆ ರಾಮ ಅಂದರೆ ಗೂಗಲ್ ಮಾಡಿದ್ರೆ ಸಿಗ್ತಾನೆ ರಾಮ? ಇಲ್ಲೇ ಸಿಗ್ತಾನೆ, ನಮ್ಮ ಹೃದಯದಲ್ಲೇ ಸಿಗ್ತಾನೆ. ಗೂಗಲ್ ಮಾಡಿದ್ರೆ ಸಿಗೋದಿಲ್ಲ. ಗ್ರಂಥಗಳಲ್ಲಿ, ಲೈಬ್ರರಿಗಳಲ್ಲಿ ಅಲ್ಲ, ಹೊರ ಜಗತ್ತಿನಲ್ಲಿ ಎಲ್ಲೋ ಅಲ್ಲ. ಅವನು ಎಲ್ಲ ಕಡೆ ಇದ್ದಾನೆ. ದೇವಸ್ಥಾನಗಳಲ್ಲಿ ಇದ್ದಾನೆ, ಪರ್ವತಗಳಲ್ಲಿ, ನದಿಗಳಲ್ಲಿ, ಗುಹೆಗಳಲ್ಲಿ ಇದ್ದಾನೆ, ಅಯೋಧ್ಯೆಯಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ. ಆದರೆ ನಮಗೆ ಲಭಿಸುವುದು ಅವನು ನಮ್ಮ ಹೃದಯದಲ್ಲಿ. ಮಕ್ಕಳ ಈ ವಿಷಯಕ್ಕಿಂತ ಈ ವಿಷಯದಿಂದ ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳ್ತೀವಿ ನಿಮಗೆ. ಕೇಳಿದ್ವಾ ಏನೋ ನೆನಪಿಲ್ಲ ನಿಮಗೆ? ಕೇಳಿದ್ರೆ ಪಕ್ಕ ಉತ್ತರ ಹೇಳ್ಬಿಡಿ. ಈ ಮಂಗಳಾರತಿ ಮಾಡಬೇಕಾದ್ರೆ ದೇವರಿಗೆ ನೆನಪಿದೆಯಾ? ಮಂಗಳಾರತಿ ಮಾಡೋದ್ರಲ್ಲಿ ನಿಮ್ಗೆ ನೆನಪಿರುತ್ತಲ್ವಾ? ಅವಾಗ ಕಣ್ಣು ಮುಚ್ಕೋತಾರೆ. ಯಾಕೆ? ಅಲ್ಲ, ಮಂಗಳಾರತಿ ದೇವರು ಸರಿ ಕಾಣಬೇಕು ಅಂತಾನೆ, ವಿಗ್ರಹ ಸರಿ ಕಾಣಬೇಕು ಅಂತಾನೆ ಆರತಿ ತೋರಿಸೋದು. ಮತ್ತೆ ನೀವು ಕಣ್ಣು ಮುಚ್ಕೊಳ್ಳೋದಕ್ಕೆ ಒಳ್ಳೆ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಒಂದು ಗಾದೆ ಹೇಳ್ದಾಗ ಆಯ್ತಲ್ಲ ಇದು ಅಂತ. ಎಲ್ಲ ದೇವರಿಗೆಲ್ಲ ಅಲಂಕಾರ ಚೆನ್ನಾಗಿ ಮಾಡಿ ಒಳ್ಳೆ ಕರ್ಪೂರದ ಆರತಿ ತೋರಿಸೋ ಹೊತ್ತಿಗೆ ಕಣ್ಣು ಮುಚ್ಕೊಳ್ಳೋದಕ್ಕಪ್ಪ. ಯಾರದು? ಚೆನ್ನಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ಯಾರದು ಕೇಳಿದ್ದು. ಹೆಸರು ಹೇಳು. ಸುನಂದ ಯಾವ ಕ್ಲಾಸು? ಹೌದಾ? ಸರಿಯಾದ ಉತ್ತರ ಅದು. ಕಣ್ಮುಂದೆ ಒಂದ್ಸಾರಿ ನೋಡಬೇಕು. ಆರತಿ ಬೆಳಗಿದಾಗ ದೇವರ ವಿಗ್ರಹವನ್ನು ಆಪಾದ ಮಸ್ತಕ, ಕಾಲಿಂದ ತಲೆಯವರೆಗೆ ಒಂದ್ಸತಿ ನೋಡಿದ ಮೇಲೆ ಕಣ್ಣು ಮುಚ್ಚಿ ಹೃದಯದಲ್ಲಿ ಕಾಣಬೇಕು ನಾವು. ಹಾಗಾಗಿ ಆರತಿ ಮಾಡಬೇಕಾದ್ರೆ ಕಣ್ಣು ಮುಚ್ಚುವಂಥದ್ದು ಅಂತ. ಇಷ್ಟು ಖೇಲತಿ ಮಮ ಹೃದಯ ವಿಷಯ. ಇನ್ನೊಂದು ಅಂಶ ನಿಮ್ಗೆ ಇದನ್ನ ಹೇಳಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಾರದರು ಏನು ಹೇಳ್ತಾರೆ ಅಂದರೆ, ಧೈರ್ಯಯುಕ್ತ ಶ್ರೂಯತಾಂ ನರಹ. ನೀನು ಹೇಳಿದ ಗುಣಗಳೆಲ್ಲ ಸುಮಾರು ಬೇರೆ ಇದೆ, ಒಂದೆರಡಲ್ಲ, ಅನೇಕ ಗುಣಗಳ ಬಗ್ಗೆ ಹೇಳ್ತಾ ಇದೆಯೇ. ಮತ್ತು ದುರ್ಲಭ ಆಗಿರೋದು, ಎಲ್ಲೂ ಸಿಗಲ್ಲ ಅವರಲ್ಲಿ ಅಂಥ ಗುಣಗಳ ಬಗ್ಗೆ ಹೇಳ್ತಾ ಇದೆಯೇ. ಆಯಿತು, ಪರವಾಗಿಲ್ಲ. ಈ ಎಲ್ಲ ಗುಣಗಳುಳ್ಳ ಮನುಷ್ಯನ ಕುರಿತು ಹೇಳ್ತೇನೆ, ಕೇಳು ಎಂಬುದಾಗಿ ವಾಲ್ಮೀಕಿಗಳು ನಾರದರಿಗೆ ಹೇಳ್ತಾರೆ. ಈಗ ನಮ್ಮ ಪ್ರಶ್ನೆ ನಿಮಗೆ, ರಾಮ ಮನುಷ್ಯನ ಅಂತ? ಯಾಕೆಂದರೆ ವಾಲ್ಮೀಕಿಗಳ ಪ್ರಶ್ನೆ, ಈ ಎಲ್ಲ ಗುಣಗಳುಳ್ಳ ಮನುಷ್ಯ ಯಾರು ಈ ಕಾಲದಲ್ಲಿ? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ, ವರ್ತಮಾನ ಕಾಲದಲ್ಲಿ ಈ ಲೋಕದಲ್ಲಿ ಇರುವ ಮನುಷ್ಯರ ಪೈಕಿ ಈ ಎಲ್ಲ ಗುಣಗಳುಳ್ಳವನು ಯಾರು? 16 ಗುಣಗಳುಳ್ಳವನು ಯಾರು ಅಂತ ಪ್ರಶ್ನೆ. ಎಲ್ಲ ಗುಣಗಳುಳ್ಳ ಮನುಷ್ಯನ ಬಗ್ಗೆ ಹೇಳ್ತೇನೆ ಅಂತ ನಾರದರ ಉತ್ತರ. ಈ ಎಲ್ಲ ಗುಣಗಳುಳ್ಳವನು ಯಾರು? ಅವನು ಮನುಷ್ಯನಾ? ಅದು ಮತ್ತೆ ಪೂಜೆ ಮಾಡ್ತೀರಿ ನೀವು? ಈಗ ಮನುಷ್ಯನ ದೇವರು ಯಾವುದು? ಮನುಷ್ಯನ. ಮತ್ತೆ ಪೂಜೆ ಮಾಡ್ತೀನಿ ನೀನು?
ಮಕ್ಕಳೇ, ಒಬ್ಬನು ಮನುಷ್ಯನಾಗಿರ್ಬೋದು, ಅದೇ ಹೊತ್ತಿಗೆ ದೇವರು ಆಗಿರ್ಬೋದು. ಎರಡೂ ಒಟ್ಟಿಗೆ ಸಾಧ್ಯ ಇದೆ. ಮನುಷ್ಯನಾದ್ರೆ ದೇವರಾಗಬಾರ್ದಂತಿಲ್ಲ, ದೇವರಾದ್ರೆ ಮನುಷ್ಯನಾಗಬಾರ್ದಂತಿಲ್ಲ, ದೇವರು ಮನುಷ್ಯನಾಗಿ ಬರಬಾರ್ದಂತಿದೆಯಾ? ದೇವರಿಗೆ ಏನಾದ್ರು ರೂಲ್ ಇದೆಯಾ? ಆ ಥರ ನೀನು ಮನುಷ್ಯನಾಗಬಾರ್ದು ಅಂತ ರೂಲ್ ಇದೆಯಾ? ಮನುಷ್ಯನೇ ದೇವರಾಗ್ತಾನಂತೆ. ಸಾಧನೆ ಮಾಡಿ ಮನುಷ್ಯನೇ ದೇವರಾಗ್ತಾನಂತೆ. ದೇವರಿಗೆ ಮನುಷ್ಯ ಆಗೋಕ್ಕಾಗೋದಿಲ್ವಾ? ದೇವರಿಗೆ ಕೆಳಗೆ ಇಳಿದು ಬರೋಕ್ಕೆ, ಭೂಲೋಕಕ್ಕೆ ಬರೋಕೆ ಆಗೋದಿಲ್ವಾ? ನಮ್ಮನ್ನು ಸೃಷ್ಟಿ ಮಾಡಿದವನಿಗೆ ನಮ್ಮ ಹಾಗೆ ತಾನು ಆಗಿ ಬರೋಕ್ಕಾಗೋದಿಲ್ವಾ? ಹಾಗೆ ಬಂದಾಗ ಎರಡೂ ಆಗಿರ್ತಾನೆ. ಅವನು ಮನುಷ್ಯನೂ ಆಗಿರ್ತಾನೆ, ದೇವರು ಆಗಿರ್ತಾನೆ. ರಾಮ ಮನುಷ್ಯ ಹೌದೇ ಹೌದು. ಯಾಕೆಂದ್ರೆ ಇಲ್ಲ ಅಂದ್ರೆ ರಾವಣನ ಸಂಹಾರ ಮಾಡೋಕೆ ಸಾಧ್ಯ ಇಲ್ಲ. ರಾವಣನ ವರ ಏನು? ಮನುಷ್ಯರಿಂದ ಮಾತ್ರ ಸಾವು ಅಂತ. ಮರ್ಕಟರು ಮನುಷ್ಯರುಗಳಿಂದ ಮಾತ್ರ ಸಾವು ಅಂತ. ರಾಮ ಮನುಷ್ಯ ಆಗದೆ ಇದ್ರೆ ಅವನು ರಾವಣನ ಸಂಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಮನುಷ್ಯ ಹೌದು. ಆದರೆ ಮನುಷ್ಯ ಮಾತ್ರನಲ್ಲ, ಈ ಶಬ್ದ ನೆನ್ಪಿಟ್ಕೊಳ್ಳಿ. ಮನುಷ್ಯ ಮಾತ್ರನಲ್ಲ, ಮನುಷ್ಯ ಹೌದು, ಮನುಷ್ಯ ಮಾತ್ರನಲ್ಲ, ದೇವರು ಹೌದು. ಆಯ್ತಾ? ಅಲ್ಲಿಂದ ಮುಂದಕ್ಕೆ ಹೋಗೋಣ. ರಾಮಾಯಣ ಗ್ರಂಥ ಹೌದು ಅಲ್ವೋ? ಮಂತ್ರವೂ ಹೌದು. ಏನೇಳಿ? ರಾಮಾಯಣ ಗ್ರಂಥ ಹೌದು. ಹೇಗೆ ರಾಮ ಮನುಷ್ಯನೂ ಹೌದು, ದೇವತೆಯೂ ಹೌದು, ಹಾಗೆ ರಾಮಾಯಣ ಗ್ರಂಥವೂ ಹೌದು, ಮಂತ್ರವೂ ಕೂಡ ಹೌದು. ಎರಡು ಯೋಗ್ಯತೆ ಅದಕ್ಕೆ ಅಂತ. ಹಾಗಾಗಿ ಕಥೆ ಹೇಳೋನು ಅಲ್ಲಿಯವನು, ಕಥೆ ಕೇಳೋನು ಇಲ್ಲಿಯವನು. ವಾಲ್ಮೀಕಿಗಳು ಎಲ್ಲಿಯವರು? ನಾರದರು? ಇಡೀ ರಾಮಾಯಣ ಹೇಗೆ ಇದೆ ಮಕ್ಕಳೇ? ಎಲ್ಲ ಸೇರಿದೆ ಅಲ್ಲಿ. ಮನುಷ್ಯತ್ವ ದೇವತ್ವ ಸೇರಿರ್ತಕ್ಕಂಥದ್ದು ಇಡೀ ರಾಮಾಯಣ ಹೇಗೆ ಇದೆ. ಹನುಮಂತ ಕಪಿ ಹೌದು, ಈ ಲೋಕದವನು ಹೌದು, ಆದ್ರೆ ಅಷ್ಟು ಮಾತ್ರವಾ? ಸುಗ್ರೀವ ಕಪಿರಾಜ ಹೌದು, ಸೂರ್ಯಾಂಶ ಸಂಭೂತನೂ ಹೌದು, ಸೂರ್ಯನೇ ಸುಗ್ರೀವಾಗಿ ಬಂದಿರತಕ್ಕಂಥದ್ದು. ಎಲ್ಲ ಹೋಗಲಿ. ರಾವಣ ಕುಂಭಕರ್ಣ ರಾಕ್ಷಸರು ಹೌದು. ನಿಜವಾಗಿ ನೋಡಿದರೆ ಅವರು ವೈಕುಂಠದ ದ್ವಾರಪಾಲಕರು ಹೌದು. ಇಡೀ ರಾಮಾಯಣ ಹೀಗೆ ಇದೆ ಮಕ್ಕಳೇ. ಯಾವ ಪಾತ್ರ ತಗೊಂಡ್ರು ಹೀಗೆ ಇದೆ ಅಂತ. ಅದು ಇದು ಹೌದು, ಅದು ಹೌದು ಅಂತ. ರಾಮ ಅದಕ್ಕೆ ಅಪವಾದ ಅಲ್ಲ. ಹನುಮಂತನೇ ದೇವರು ಅಂತ ಆದ್ಮೇಲೆ, ರಾವಣನೂ ಅಲ್ಲಿಂದ ಬಂದವನು ಅಂತ ಆದ್ಮೇಲೆ ಮತ್ತೆ ರಾಮ ಕಡಿಮೆ ಇರೋಕ್ಕೆ ಸಾಧ್ಯವಾದಕ್ಕಿಂತ ಕಥಾನಾಯಕ ಅವನು ರಾಮ ಅಂತ. ಹಾಗಾಗಿ ನರಹ ಅನ್ನೋ ಶಬ್ದ ಬಳಸಿದ್ದು ನಾರದರು. ಅಂತ ಮನುಷ್ಯನ ಬಗ್ಗೆ ಹೇಳ್ತೇನೆ ಕೇಳು ಅಂತ ನಾರದರು ಶುರು ಮಾಡ್ತಾರೆ. ಏನಿಂದ ಶುರು ಮಾಡಬೇಕು ನಾರದರು? ನಿನ್ನ ಹೆಸರೇನು ಹೇಳಿದೆ ಮೊನ್ನೆ? ಸೌಭಾಗ್ಯಲಕ್ಷ್ಮಿ. ನಿಜವಾಗೂ ಸೌಭಾಗ್ಯಲಕ್ಷ್ಮಿ ಹೋದ್ರು ನೀನು. ಇದು ಓದಕ್ಕೆ ಬರುತ್ತಾ ಶ್ಲೋಕ ನಿಮಗೆ? ಓದಿ ನೋಡೋಣ. ಮೇಲಿನ ಶ್ಲೋಕ ಓದಿ ನೋಡೋಣ. ಸಾಕು 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 ಸಾಕು. ಇದು ಜೀರ್ಣ ಮಾಡ್ಕೊಳ್ಳೋಣ. ಇದನ್ನ ಆಮೇಲೆ ಮುಂದಕ್ಕೆ ಹೋಗೋಣ. ಏನಿದೆ ಅಲ್ಲಿ? ಇಕ್ಷ್ವಾಕು ವಂಶ ಪ್ರಭವ ಅಂತಿದೆ. ಇಕ್ಷ್ವಾಕು ವಂಶ ಪ್ರಭವೋ ಇದೆ. ಬಿಡಿಸಿದಾಗ ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ, ರಾಮ ನಾಮ ಜನೈ ಶ್ರುತಃ. ಈಗ ನೀವು ಅರ್ಥ ಹೇಳ್ತೀರಾ ಇದಕ್ಕೆ? ನಾವು ಸ್ವಲ್ಪ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಪ್ಪ ನಮ್ಮ ರೋಲನ್ನು. ನೀವು ಸ್ವಲ್ಪ ಪಾಠ ಮಾಡೋದು ಅಂತ. ಯಾವಾಗ ಅಂತ ಮಾಡ್ತೀರಾ? ಇಕ್ಷ್ವಾಕು ವಂಶ ಪ್ರಭವ ಹೇಳಿ, ಏನರ್ಥ ಹೇಳಿ? ನೀನು ಸರಿಯಾದ ದಾರಲ್ಲಿದೆಯಾ? ಸರಿಯಾದ ದಾರಲ್ಲಿ ಹೋಗ್ತಾ ಇದೆಯೇ? ಇಕ್ಷ್ವಾಕು ಅಂದ್ರೆ ಗೊತ್ತಾಯ್ತಾ ನಿಮ್ಗೆ? ವಂಶ ಅಂದ್ರೆ ಗೊತ್ತಾಯ್ತಾ? ಪ್ರಭಾವ ಅಂದ್ರೆ ಗೊತ್ತಾಯ್ತಾ? ಹೇಳಿ ನಿಜವಾಗಿಲ್ಲಿ, ಪ್ರಭಾವ ಅಂದ್ರೆ ಗೊತ್ತಾಯ್ತಾ? ಗೊತ್ತಾಗುತ್ತೆ. ಅದು ನಿಮ್ಗೆ ಅದರೊಳಗೆ ಗೊತ್ತಾಗ್ತಿದ್ದ ಹಾಗೇನೆ ನೀವು ಗೆಸ್ ಮಾಡಿ ಹೇಳಿದ್ರಿ ಅಲ್ವಾ? ರಾಮನ ವಿಷಯ ಹೇಳ್ತಾ ಇದ್ದಾರೆ, ರಾಮನ ಪರಿಚಯ ಹೇಳ್ತಾ ಇದ್ದಾರೆ. ಇಕ್ಷ್ವಾಕು ಅಂದ್ರು, ವಂಶ ಅಂದ್ರು. ಪ್ರಭಾವ ಅಂದ್ರೆ ಏನಾಗಿರುತ್ತೆ ಅರ್ಥ? ಅದಕ್ಕೆ ಅಲ್ಲಿ ಹುಟ್ಟು ಬಂದವನು ಅಂತ. ಪ್ರಭವ ಅಂದ್ರೆ ಹುಟ್ಟು, ನೆನ್ಪಿಟ್ಕೊಳ್ಳಿ. ಪ್ರಭವ ಮತ್ತು ಅಪ್ಯಯ ಅನ್ನೋ ಎರಡು ಶಬ್ದ ಇದೆ. ಪ್ರಭವ ಅಂದ್ರೆ ಹುಟ್ಟು, ಅಪ್ಯಯ ಅಂದ್ರೆ ನಾಶ.
ಬೇಡ, ಬೇರೆ ಶಬ್ದ ಹೇಳ್ತೀವಿ ಕೇಳಿ. ಪ್ರಭವ ಅಂದ್ರೆ ಹುಟ್ಟು, ಪ್ರಳಯ ಅಂದ್ರೆ. ಈಗ ಹೇಳಿ, ಇಕ್ಷ್ವಾಕು ವಂಶ ಪ್ರಭವ ಅಂದ್ರೆ ಏನು? ಅದಿಷ್ಟೇ ಮಾಡೋಣ, ಇದಿಷ್ಟೇ ಇಕ್ಷ್ವಾಕು ವಂಶ ಪ್ರಭವ, ಇಷ್ಟೇ. ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿರುವ. ವಂಶ ಅಷ್ಟು ಇಂಪಾರ್ಟೆಂಟಾ? ವಂಶ ಇಂಪಾರ್ಟೆಂಟಾ ಹೇಳಿ? ನಾವು ಯಾವ ವಂಶದಲ್ಲಿ ಹುಟ್ಟಿದೀವಿ ಅನ್ನೋದು ಇಂಪಾರ್ಟೆಂಟಾ? ಹಿಂದಿನ ಕಾಲದಲ್ಲಿ ಅಲ್ಲಿಂದ ಶುರು ಮಾಡ್ತಾ ಇದ್ರು. ಈಗಿನ ಕಾಲದಲ್ಲೂ ಹಾಗೇನೆ. ಪರಿಚಯ ಹೇಳಬೇಕಾದ್ರೆ ಯಾವ ಊರು, ಯಾವ ವಂಶ, ಯಾರು ತಂದೆ ತಾಯಿ, ಆಮೇಲೆ ಹೆಸರೇನು ಅಂತ ಬರೋದು, ಅವನು ಯಾರು ಅಂತ ಬರೋದು. ರಾಮ ತನ್ನ ಪರಿಚಯ ಹೇಳಬೇಕಾದ್ರೆ ಹೀಗೆ ಹೇಳ್ತಾ ಇದ್ದ ಅಂತ, ನಾನು ಸೂರ್ಯವಂಶದವನು, ಇಕ್ಷ್ವಾಕು ವಂಶದವನು, ದಶರಥನ ಮಗ ನಾನು, ರಾಮ. ಹನುಮಂತ ಅಂತೂ ಇನ್ನೂ ಬೇರೆ ಥರ ಹೇಳ್ತಾನೆ. ಹನುಮಂತ ತನ್ನ ಪರಿಚಯ ಹೇಳಬೇಕಾದ್ರೆ ಲಂಕೆಯಲ್ಲಿ ದಾಸೋಹಂ ಕೋಸಲೇಂದ್ರಸ್ಯ, ನಾನು ಕೋಸಲೇಂದ್ರನ ದಾಸ ಅಂತ ಅಲ್ಲಿಂದ ಶುರು ಮಾಡ್ತಾನೆ ಪರಿಚಯ. ಕೋಸಲೇಂದ್ರ ಯಾರು? ಅವನ ದಾಸ ನಾನು ಅಂತ. ಇಲ್ಲಿ ಮಾತ್ರ ವಂಶದಿಂದ ಶುರು ಮಾಡಿದ್ದಾರೆ. ವಂಶ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ನಿಮಗೆ ಮರಗಳು ಗೊತ್ತಾ? ಮರಗಳೆಲ್ಲ ಒಂದೇ ತಾನೆ? ನಿಮಗೆ ಹಲಸಿನ ಹಣ್ಣು ಬೇಕು ಅಂತ ಅನ್ಕೊಳ್ಳಿ. ನೀವು ಹಲಸಿನ ಹಣ್ಣು ಬೇಕು ನಿಮಗೆ, ಸಾಗವಾನಿ ಮರದ ಹತ್ರ ಹೋಗಿ ಕೇಳ್ತೀರಾ? ಯಾಕೆ ನೀವು ಕೇಳಲ್ಲ? ಅದು ಮರ ಅಲ್ವಾ? ಯಾಕೆ ಬಿಡಲ್ಲ ಅದು? ಕುಲ ಅಲ್ಲ ಅದು. ಮರ ಎಲ್ಲ ಸರಿ, ಮನುಷ್ಯರೆಲ್ಲ ಇದ್ದ ಹಾಗೆ ಮರ ಎಲ್ಲ ಸೇರಿ ಒಂದು ಗುಂಪಾದ್ರೂ ಮರದೊಳಗೂ ಕುಲಗಳಿದೆ. ಹಲಸಿನ ಹಣ್ಣು ಬಿಡೋದು ಹಲಸಿನ ಕುಲದಲ್ಲಿ, ಸಾಗವಾನಿ ಕುಲದಲ್ಲ. ಅದು ಉಪಯೋಗನೇ, ಸಾಗವಾನಿಗೂ ಉಪಯೋಗ ಇದೆ, ಪ್ರತಿಯೊಂದಕ್ಕೂ ಉಪಯೋಗ ಇದೆ. ನಿಮ್ಗೆ ಹಲಸಿನ ಹಣ್ಣು ಬೇಕು ಅಂದ್ರೆ ಆ ಕುಲದಲ್ಲಿ ಹುಟ್ಟಿದ ಮರ ಇದೆಯಲ್ಲ, ಅಲ್ಲೇ ಹೋಗ್ಬೇಕಾಗತ್ತೆ ನೀವು, ಅಲ್ವಾ? ಈಗ ಹಲಸು ಅಂತ ಅನ್ಕೊಳ್ಳಿ. ಹಲಸು ಎಲ್ಲ ಒಂದೇ ತರನ? ಹಲಸು ಎಲ್ಲ ಒಂದೇ ತರನ ಅಂತ? ಹಲಸಲ್ಲಿ ಏನು ವೆರೈಟಿ ಏನಿದೆ ಹೇಳಿ, ಪ್ರಭೇದಗಳನ್ನು ಹೇಳಿ ನೋಡೋಣ. ನಿಮ್ಮಲ್ಲಿ ಯಾರು ಹಲಸಿನ ಹಣ್ಣು ತಿಂದಿಲ್ಲ? ಕೈ ಎತ್ತಿ. ಯಾರು ಹಲಸಿನ ಹಣ್ಣು ತಿಂದಿಲ್ಲ? ಕೈ ಎತ್ತಿ ಅಂತ. ತಿಂದೇ ಇರೋರು ಕೈ ಎತ್ತಬೇಕು, ಪೂರ್ತಿ ಕೈ ಎತ್ತಬೇಕು. ಅರ್ಧ ಕೈ ಎತ್ತಿದ್ರೆ ಅರ್ಧ ತಿಂದಿರಿ ಅಂತ ಆಗತ್ತೆ. ಹಲಸಿನ ಹಣ್ಣು ತಿಂದಿಲ್ವಾ? ನಿಜವಾಗ್ಲು ಆಗ ತಿನ್ಸೋಣ ನಿಮ್ಗೆ. ಈಗ ಬರಲಿ, ಮೇ ತಿಂಗಳು ಬರಲಿ. ತಿಂದೆ ಎರಡು ಹಲಸಿನ ಹಣ್ಣು ಗೊತ್ತಿದೆಯಾ ಇಲ್ವಾ? ನೋಡಿದ್ದೀರಾ? ಕಣ್ಣಲ್ಲಿ ನೋಡಿದ್ದೀರಾ? ಚಿತ್ರದಲ್ಲಿ ನೋಡಿದ್ದೀರಾ? ಪರಿಮಳ ನೋಡಿದ್ದೀರಾ? ನೋಡಿದ್ದೀರಾ? ಮತ್ತೆ ನೀವು ಕಣ್ಣಲ್ಲಿ ನೋಡಿ ಪರಿಮಳ ನೋಡಿ ತಿಂದೆ ಹಾಕ್ಬಿಟ್ಟಿದ್ದು. ಇಲ್ಲಿ ಬಿಟ್ಟು ಆಮೇಲೆ ಕೇಳ್ಕೊತೀವಿ ಅದಕ್ಕೆ ಯಾಕೆ ಏನಾಯ್ತು ಕತೆ ಅಂತ. ಹಲಸಿನಲ್ಲಿ ಬೇರೆ ಇರೋ ವೆರೈಟಿಗಳನ್ನ ಹೇಳಿ, ಹಲಸಿನ ವೆರೈಟಿಗಳನ್ನ ಹೇಳಿ ನೋಡೋಣ, ಗೊತ್ತಿರೋದು. ಎಷ್ಟು ಥರ ಇರುತ್ತೆ ಹಲಸು? ಬೇಗ ಬೇಗ ಹೇಳ್ಬೇಕು. 2 ಥರ. ಯಾವ್ದಾವ್ದು ಹೇಳಿ? ಹಲಸಿನಲ್ಲಿ ಅನೇಕ ಥರ ಹಲಸಿರುತ್ತೆ. ಕೆಲವು ಹಲಸು ಹೇಗಿರುತ್ತೆ ಅಂದ್ರೆ ನೀವು ಅಗದು ತಿನ್ಬೋದು, ಅದನ್ನ ಆ ಥರ ಇರುತ್ತೆ. ಕೆಲವು ನೀವು ಬಾಯಿಲಿಟ್ಟು ಗಂಟ್ಲಿ ಹೋಗ್ಬಿಡುತ್ತೆ ತೀರದು. ಗೊತ್ತಾ? ಈ ವ್ಯತ್ಯಾಸ ಗೊತ್ತಾ ನಿಮಗೆ? ಇಲ್ಲಿ ಇಡ್ತಿದಾಗ ಅಲ್ಲಿ ಹೋಗಿಡುತ್ತದೆ ಒಳಗಡೆಗೆ ಅದು. ಇದೆರಡಕ್ಕೂ ಬೇರೆ ಬೇರೆ ಹೆಸರಿದೆ. ಚಕ್ಕೆ, ಬಕ್ಕೆ ಅಂತ ಹೇಳ್ತಾರೆ. ಬಕ್ಕೆ, ಬೆಳುಬ ಅಂತಲೂ ಹೇಳೋದುಂಟು ಈ ಹಣ್ಣುಗಳಿಗೆ. ಆಮೇಲೆ ಚಂದ್ರ ಬಕ್ಕೆ ಅಂತ ಹೇಳ್ತಾರೆ, ಕೇಳಿದ್ದೀರಾ ನೀವು? ಏನದು? ಬಣ್ಣ ಬೇರೆ ಇರುತ್ತೆ, ಅದಕ್ಕೆ ಕೆಂಪು ಬಣ್ಣ ಇರುತ್ತೆ. ಇದನ್ನ ಯಾಕೆ ನೆನಪಿಸಿದೆ ನಿಮಗೆ ಅಂದ್ರೆ, ಇವೆಲ್ಲ ಬೇರೆ ಬೇರೆ ಕುಲಗಳು. ಆ ಕುಲಗಳಲ್ಲಿ ಹುಟ್ಟಿದ್ರೆ ಅದಕ್ಕೆ ಆ ಯೋಗ್ಯತೆ ಬರೋಂಥದ್ದು ಅಂತ, ಆ ಅರ್ಹತೆ ಬರೋಂಥದ್ದು ಅಂತ, ಅಲ್ವಾ? ಹಸು ಇದೆ, ಅದು ಮಾಡೋ ಕೆಲಸನ ಹುಲಿ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಕುದುರೆ ಇದೆ, ಅದು ಮಾಡೋ ಕೆಲಸನ ಹಸು ಮಾಡೋಕ್ಕಾಗತ್ತಾ? ನೀವು ಕುದುರೆ ಸವಾರಿ ಮಾಡಿದಾಗ ಹಸು ಸವಾರಿ ಮಾಡೋಕ್ಕಾಗತ್ತಾ? ಸರಿನಾ ಮಾಡಿದ್ರೆ? ಅದು ಕುಲನೇ ಆಗಿದೆ ಅಂತ, ಬೇರೆ ಬೇರೆ ಅದು ಅಂತ. ಹಾಗಾಗಿ ಕುಲದ ಮೂಲಕ
ವ್ಯಕ್ತಿಯ ಪರಿಚಯ ತುಂಬ ಸುಲಭ, ಕುಲ ತುಂಬ ಮಹತ್ವದ್ದು. ನಾವ್ಯಾರು ನಮ್ಮ ಕುಲವನ್ನು ಮರಿಬಾರ್ದು, ಹೀಗಳಿಬಾರ್ದು. ನಮ್ಮ ಕುಲವನ್ನು ತುಂಬ ಗೌರವದಿಂದ ನೋಡಬೇಕು, ನಮ್ಮ ಕುಲವನ್ನು. ಹಾಗೆ ಬೇರೆ ಕುಲಗಳನ್ನು ಕೂಡ ಅಂತ ಪ್ರತಿಯೊಂದಕ್ಕೂ ಅದರದ್ದಾದ ಮಹತ್ವ ಇದೆ. ಸಾಗವಾನದಲ್ಲಿ ಹಲಸಿನ ಬರದೇ ಇರ್ಬೋದು, ಆದರೆ ಒಳ್ಳೆ ಕಿಟಕಿ ಬಾಗಿಲು ಆಗುತ್ತೆ ಇದರಲ್ಲಿ, ಒಳ್ಳೆ ಮನೆ ಆಗುತ್ತೆ ಅದರಲ್ಲಿ, ಉಪಯೋಗ ಇದೆ ಅದಕ್ಕೆ. ಹಾಗೆ ಇನ್ನೊಂದರಲ್ಲಿ ಈಗ ತುಳಸಿ ಅಂತ ಅನ್ಕೊಳ್ಳಿ, ಹಣ್ಣು ಬಿಡದೇ ಇರ್ಬೋದು, ಅದು ಹೂ ಬಿಡದೇ ಇರ್ಬೋದು, ಆ ಥರದ ಹೂ ಬಿಡದೇ ಇರ್ಬೋದು, ಆದರೆ ದೇವರಿಗೆ ತುಂಬ ಪ್ರಿಯ. ಹಲವು ರೀತಿಯ ಔಷಧಿಗಳಿಗೆ ಉಪಯುಕ್ತ ಅದು ಅಲ್ವಾ. ಈಗ ಹಿಪ್ಪಲಿ ಇದೆ, ಖಾರ ಅದು, ತೀಕ್ಷ್ಣ ಅದು, ಆದರೆ ಔಷಧಕ್ಕೆ ತುಂಬ ಉಪಯುಕ್ತ ಅದು. ಪ್ರತಿಯೊಂದು ಶ್ರೇಷ್ಠವೇ, ಯಾವ ಕುಲವೂ ಕನಿಷ್ಠ ಅಂತಲ್ಲ, ಯಾವ ಕುಲವೂ ಕೀಳು ಅಂತಲ್ಲ. ಪ್ರತಿಯೊಂದಕ್ಕೂ ತಂದೆ ಆದ ವೈಶಿಷ್ಟ್ಯ ಇದೆ. ಹೇಗೆ ನಾವು ಇದೆಲ್ಲ ಹೇಳಿದ್ವು, ಮರಗಳನ್ನು ಪ್ರಾಣಿಗಳನ್ನು ಹೇಳಿದ್ವು, ತಂದೆ ಆದ ವೈಶಿಷ್ಟ್ಯ ಇದೆ ಪ್ರತಿಯೊಂದಕ್ಕೂ. ಆ ವಿಷಯ ಬಂದಾಗ ಅದು ಶ್ರೇಷ್ಠ ಅಂತ. ಹಾಗೆ ರಾಮನ ವಂಶ ಯಾವುದು ಅಂದರೆ ಇಕ್ಷ್ವಾಕು ವಂಶ. ಇಕ್ಷ್ವಾಕು ಯಾರು? ಇಕ್ಷ್ವಾಕು ಒಂದು ವ್ಯಕ್ತಿಯ ಅಥವಾ ವಂಶವಾದ? ಏನವನು ಇಕ್ಷ್ವಾಕು? ಏನಾಗಿದ್ದವನು? ರಾಜನಾಗಿದ್ದ ಇಕ್ಷ್ವಾಕು. ಇಕ್ಷ್ವಾಕು ತಂದೆ ಯಾರು ಗೊತ್ತಾ ನಿಮಗೆ? ಇಕ್ಷ್ವಾಕು ತಂದೆ ಯಾರು? ಮನು ಚಕ್ರವರ್ತಿ. ಈ ಮನುಷ್ಯರಿಗೆಲ್ಲ ಮೂಲ ಮನು. ಮಾನವ ಅಂತ ನಮ್ಮನ್ನು ಕರೀತಾರಲ್ವಾ? ನಾವ್ಯಾಕೆ ಮಾನವರು? ನಾವೆಲ್ಲ ಮನುವಿನಿಂದ ಬಂದವರು. ಮನುಷ್ಯ ಅಂತ ಯಾಕೆ ಕರೀತಾರೆ? ಅಲ್ಲಿಂದ ಬಂದವರು ನಾವು, ಮನುವಿನಿಂದ ಬಂದವರು. ಈ ಮನುವಿನ ದೊಡ್ಡ ಮಗನೇ ಇಕ್ಷ್ವಾಕು. ಸೂರ್ಯನ ಮಗ ಮನು, ವೈವಸ್ವತ ಅಂತ ಕರೀತಾರೆ. ಹಾಗಾಗಿ ವೈವಸ್ವತ ಮನು ಅಂತ ಕರೀತಾರೆ. ಅವನ ಮಗ ಇಕ್ಷ್ವಾಕು. ಇಕ್ಷ್ವಾಕುವಿನ ವಂಶಸ್ಥನೇ ರಾಮ. 36ನೇ ರಾಜ ರಾಮ. ರಾಮನ ಸಂಖ್ಯೆ, ಅನುಕ್ರಮ ಸಂಖ್ಯೆ 36ನೇ ರಾಜ ರಾಮ. ಈ ಇಕ್ಷ್ವಾಕು ತಪಸ್ ಮಾಡಿ ಭಗವಂತನ ಬಲಿಸ್ಕೊಳ್ತಾನೆ. ಏನು ಬರಬೇಕು ನಿಂಗೆ ಅಂತ ದೇವರು ಕೇಳಿದಾಗ ಇಕ್ಷ್ವಾಕು ಕೇಳಿದ್ದೇನು ಗೊತ್ತಾ? ನನ್ನ ವಂಶದಲ್ಲಿ ನೀನು ಹುಟ್ಟಿ ಬರಬೇಕು, ನೀನು ನನ್ನ ವಂಶದಲ್ಲಿ ಹುಟ್ಟಿ ಬರಬೇಕು. ಹಾಗಾಗಿ ರಾಮ ಬಂದಿದ್ದು ಆ ವಂಶದಲ್ಲಿ ಅಂತ. ಈ ವಂಶಕ್ಕೆ ತುಂಬ ಮಹತ್ವ ಇದೆ ಮಕ್ಕಳೇ, ಇಕ್ಷ್ವಾಕು ವಂಶಕ್ಕೆ. ಈ ವಂಶದವರು ಅನ್ಯಾಯ ಮಾಡಲಿಲ್ಲ, ಈ ವಂಶದವರು ಸುಳ್ಳು ಹೇಳ್ತಿರಲಿಲ್ಲ, ಈ ವಂಶದವರು ಪರರ ಸೊತ್ತನ್ನು ಯಾವತ್ತೂ ಅವರು ಅಪಹಾರ ಮಾಡಿದ್ದಿಲ್ಲ, ತಪ್ಪು ಮಾಡ್ತಿರ್ಲಿಲ್ಲ, ಅವರು ಅಧರ್ಮ ಮಾಡ್ತಿರಲಿಲ್ಲ ಯಾವತ್ತಿದ್ರು ಕೂಡ. ಹಾಗಾಗಿ ಕಾಳಿದಾಸ ತುಂಬ ವರ್ಣನೆ ಮಾಡಿದ್ದಾನೆ ಈ ವಂಶದ ರಾಜರುಗಳು ಹೇಗೆಲ್ಲ ಇದ್ರು ಅಂತ. ಅವರು ಮನುಷ್ಯ ರೂಪದ ದೇವತೆಗಳಂತ ಇದ್ರು, ಅಷ್ಟು ಒಳ್ಳೆಯವರಾಗಿದ್ರು, ಅಷ್ಟು ಶ್ರೇಷ್ಠ ರಾಜರುಗಳಾಗಿದ್ರು. ಹಾಗಾಗಿ ಆವತ್ತಿನ ಕಾಲಕ್ಕೆ ಲೋಕಕ್ಕೆಲ್ಲ ಶ್ರೇಷ್ಠವಾದ ವಂಶ ಯಾವುದು ಅಂದರೆ ಈ ಇಕ್ಷ್ವಾಕು ವಂಶ. ಆ ವಂಶಕ್ಕೆ ಸೇರಿದವನು ರಾಮ. ಮೊದಲು ವಂಶ, ಆಮೇಲೆ ರಾಮೋ ನಾಮ, ರಾಮನೆಂಬವನು, ಅವನ ಹೆಸರು ರಾಮ. ರಾಮ ಅಂದ ಕೂಡಲೇ ಅವನೇ ನೆನಪಾಗ್ತಾನಲ್ಲ ನಮಗೆ. ಆದರೆ ರಾಮ ಅಂತ ತುಂಬ ಜನ ಹೆಸರಿಟ್ಕೊಂಡಿದ್ದಾರೆ ಇಲ್ವಾ? ಎಷ್ಟು ಊರಿಗೂ ರಾಮನ ಹೆಸರಿದೆ, ಎಷ್ಟು ಕೆರೆ ಅಥವಾ ನದಿ, ಪರ್ವತ, ಅದಕ್ಕೆಲ್ಲ ರಾಮನ ಹೆಸರಿದೆ ಅಲ್ವಾ? ರಾಮಗಿರಿ ಅಂತ ಹೇಳ್ತಾರೆ, ರಾಮಗಂಗಾ ಅಂತ ಹೇಳ್ತಾರೆ, ರಾಮತೀರ್ಥ ಅಂತ ಹೇಳ್ತಾರೆ. ಆಮೇಲೆ ರಾಮ ಅಂತ ಹೆಸರಂತೂ ರಾಮಚಂದ್ರ, ರಾಮಕೃಷ್ಣ, ಎಷ್ಟು ಜನ ಇಟ್ಕೊಂಡಿದ್ದಾರಲ್ವ ಹೆಸರು. ಶ್ರೀರಾಮ. ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ಬೋಲಾರಾಮ್ ಅಂದ್ರು, ಮತ್ತೊಂದು ಎಲ್ಲ ರಾಮ 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 ಅಂತಲೇ ಮುಕ್ತಾಯ ಆಗುವಂಥದ್ದು. ಆದರೆ ನಿಜವಾದ ರಾಮ ಒಬ್ಬನೇ. ಅವನು ಎಷ್ಟು ಜನಪ್ರಿಯ ಅಂದರೆ ದೇಶಕ್ಕೆಲ್ಲ ಅವನ ಹೆಸರಾಯಿತು. ಅವನ ಕಾಲದ ಬಳಿಕ ಕೋಟ್ಯಂತರ ವರ್ಷಗಳು ಕಳೆದರೂ ಕೂಡ, ಒಂದು ಇಷ್ಟಾರು ವರ್ಷಗಳು ಕಳೆದರೂ ಕೂಡ ಇನ್ನೂ ಜನ ಅವನ ಹೆಸರಿಟ್ಕೋತಾ ಇದ್ದಾರೆ. ಹೇಗಿರ್ಬೇಕು ಅವನು, ಎಷ್ಟು ಜನಪ್ರಿಯ ಆಗಿರಬೇಕು ಅಂತ. ಈಗ ನೋಡಿ, ಎಷ್ಟೋ ಜನರು ಅವ್ರು ಇದ್ದಾಗಲೇ ನಮ್ಗೆ ಗೊತ್ತಿರೋದಿಲ್ಲ, ಇನ್ನೆಷ್ಟೋ ಜನರು ಅವರು ಗತಿಸಿ ಹೋದ್ಮೇಲೆ ಮರ್ತು ಬಿಡ್ತೇನೆ ಅವರನ್ನು. ಆದರೆ ಯುಗಗಳು ಕಳೆದಿವೆ, ಲಕ್ಷಾಂತರ ವರ್ಷಗಳು ಕಳೆದಿವೆ. ಇವತ್ತಿಗೂ ಜನ ರಾಮ 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 ಅಂತ ರಾಮನ ನೆನಪು ಮಾಡ್ಕೋತಾರೆ, ಅವನ ಹೆಸರು ಹೇಳ್ತಾರೆ. ಹೇಗಿರ್ಬೇಕಲ್ವ ಅವನು ಅಂತ. ರಾಮನಿಗೆ ನಾಮ ತುಂಬ ವಿಶೇಷ, ಕೃಷ್ಣನಿಗೆ ರೂಪ. ಕೃಷ್ಣನ ರೂಪ ವಿಶೇಷ, ರಾಮನ
ಹಾಗಾಗಿ ರಾಮನನ್ನು ನಾಮದ ಮೂಲಕ ತಲುಪಬೇಕು ನಾವು, ಕೃಷ್ಣನನ್ನು ಧ್ಯಾನದ ಮೂಲಕ, ರೂಪದ ಮೂಲಕ. ಕೃಷ್ಣನದು ರೂಪ ಇಬ್ಬರದು ಮನಮೋಹಕ ರೂಪವೇ ಹೌದು, ಆದರೆ ಹೆಚ್ಚಾಗಿ ಕೃಷ್ಣ ಅಂತ ಅನ್ನೋ ಶಬ್ದಕ್ಕಿಂತ ಹೆಚ್ಚು ಆ ರೂಪದ ಮೇಲೆ ಅವನ ಭಕ್ತರು ಏಕಾಗ್ರತೆ ಮಾಡ್ತಾರೆ. ಅದು ರಾಮನದ್ದಾಗಲ್ಲ, ನಾಮದ ಮೇಲೆ ಅಂತ. ಮಕ್ಕಳ, ನಿಮಗೊಂದು ಪ್ರಶ್ನೆ ಕೇಳ್ತೀವಿ. ರಾಮ ಅನ್ಬೇಕಾದ್ರೆ ಮೊದಲನೇ ಅಕ್ಷರ ಯಾವುದು? ಬಾಯಿ ಮುಚ್ಚಿ ಅದನ್ನು ಹೇಳಬೇಕು, ತುಟಿಗಳನ್ನು ಕೂಡಿಸಿ ಅದನ್ನು ಹೇಳಬೇಕು. ಹೇಳಿ ನೋಡೋಣ, ಟ್ರೈ ಮಾಡಿ. ತುಟಿಗಳನ್ನು ಬಿಡಿಸ್ಬಾರ್ದು, ತುಟಿಗಳು ಕೂಡಿರಬೇಕು, ರಾ ಅಂತ ಹೇಳಬೇಕು. ಒಂದು ಪ್ರಯತ್ನ ಮಾಡ್ಬೋದಲ್ಲ? ಆಗೋದೇ ಇಲ್ವಾ? ಬೇಡ ಬಿಡಿ, ಹಂಗಾರೆ ಬಿಟ್ಬಿಡಿ, ಬೇರೆ ಕೊಡೋಣ. ಬಿಟ್ಬಿಡಿ, ಅದಾಗಲ್ಲ ಬಿಡಿ. ಇವಾಗ ಮಾಕ್ ಹೋಗೋಣ. ತುಟಿ ಸೇರಿಸ್ಬಾರ್ದು, ಮಾ ಅನ್ಬೇಕು, ತುಟಿ ಸೇರಿಸ್ಬಾರ್ದು. ನೋಡಿ, ಟ್ರೈ ಮಾಡಿ. ಆಗೋದೇ ಇಲ್ವಾ? ಆಗಲ್ಲ ಬಿಡಿ, ಆಗಲ್ಲ. ಆಗತ್ತೆ, ಮಾ ಆಗಲ್ಲ. ಯಾಕಿದ್ನ ಹಿಡಿದು ಗೊತ್ತಾ? ಇರಿ ಸಾಕು. ಯಾಕಿದ್ನ ಹಿಡಿದು ಗೊತ್ತಾ? ರಾ ಎನ್ನುವಾಗ ಬಾಯಿ ತೆರೆಯುತ್ತಲ್ವಾ, ಆಗ ಎಲ್ಲ ಪಾಪವೂ ಹೊರಗಡೆ ಹೋಗುತ್ತೆ. ನಮ್ಮ ಹೃದಯದಲ್ಲಿ, ನಮ್ಮ ಜೀವದಲ್ಲಿ ಎಷ್ಟು ಪಾಪ ಇರುತ್ತೋ, ನೀವು ರಾ ಅನ್ನುವಾಗ ಎಲ್ಲ ಪಾಪವೂ ಹೊರಗೆ ಹೋಗುತ್ತೆ. ಮಾ ಅನ್ನುವಾಗ ಬಾಗಿಲು ಮುಚ್ಚಿ ಬೀಗ ಹಾಕಿದಾಗೆ ಅದು ಅಂತ, ಮತ್ತೆ ಒಳಗೆ ಬರಲ್ಲ. ಅದು ಹೊರಗೆ ಹೋದ ಪಾಪ ಮತ್ತೆ ಒಳಗೆ ಬಂದರೆ ಅದಕ್ಕೆ ಅವಕಾಶ ಇಲ್ಲ ಅಂತ. ರಾಮ ಶಬ್ದ ಹೇಗಿದೆ ಅಂದರೆ, ಆ ಶಬ್ದದ ವಿನ್ಯಾಸವೇ, ರಚನೆ ಹೇಗಿದೆ ಅಂದರೆ, ರಾ ಎನ್ನುವಾಗ ನಮ್ಮೊಳಗಿನ ಕೆಡುಕೆಲ್ಲ ಹೊರಗೆ ಹೋಗುವಂಥದ್ದು, ಮಾ ಎನ್ನುವಾಗ ಮತ್ತೆ ಬಾರದಂತೆ ತಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಈ ಥರ ಯಾವ ಹೆಸರು ಇರೋಕ್ಕೆ ಸಾಧ್ಯವ ಅಂತ, ಅಷ್ಟು ಚೆನ್ನಾಗಿದೆ ಅದು ಅಂತ. ಅದನ್ನೇ ಪುರಂದರದಾಸರು ಹೇಳಿದ್ದಾರೆ. ರಾ ಎನ್ನುವಾಗ ಏನಾಗುತ್ತೆ, ಮಾ ಎನ್ನುವಾಗ ಏನಾಗುತ್ತೆ. ರಾ ಎನ್ನುವಾಗ ಪಾಪ ಹೊರಗೆ ಹೋಗೋದು ಹೇಗೆ, ಮಾ ಎನ್ನುವಾಗ ಮತ್ತೆ ಬರದೇ ಇರೋದು ಹೇಗೆ. ಹಾಗಾಗಿ ರಾಮ ಅಂತ ಹೇಳ್ತಾ ಇರೋನು ಶುದ್ಧನಾಗ್ತಾನೆ. ವಾಲ್ಮೀಕಿ ಕಥೆ ಕೇಳಿದ್ವ ನೀವು? ಎಷ್ಟು ರತ್ನಾಕರ, ಎಷ್ಟು ದೊಡ್ಡ ಪಾಪಿ ಆಗಿದ್ದ ಅಲ್ವಾ? ಕೊಲೆ ದರೋಡ ಎಷ್ಟೆಲ್ಲ ಮಾಡಿದ್ದ ಅಲ್ವಾ? ಎಲ್ಲ ಪರಿಹಾರ ಆಯಿತು. ಹೇಗೆ? ರಾಮ ಅಂತ ಹೇಳಿ ಹೋಯ್ತು ಪಾಪ ಎಲ್ಲ, ಮತ್ತೆ ಬರಲಿಲ್ಲ ಅಂತ. ವಾಲ್ಮೀಕಿಗಳು ಬ್ರಹ್ಮರ್ಷಿಗಳಾದ್ರು. ಇಲ್ಲದಿದ್ರೆ ವಾಲ್ಮೀಕಿಗಳು ಎಲ್ಲಿದ್ರು, ಎಷ್ಟು ನರಕ ಅನುಭವಿಸ್ಬೇಕಾಗಿತ್ತು. ಅದೆಲ್ಲ ಪರಿಹಾರ ಆಯಿತು. ಆಮೇಲೆ ಇನ್ನೊಂದು ವಿಷಯ ಇದೆ. ಅಷ್ಟಾಕ್ಷರ ಗೊತ್ತಾ ನಿಮಗೆ? ಅಷ್ಟಾಕ್ಷರ ಮಂತ್ರ, ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ ಕೇಳಿದ್ದೀರಾ? ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು, ವಿಷ್ಣುವಿನಂಥದ್ದು. ಹಾಗೆ ಪಂಚಾಕ್ಷರ ಗೊತ್ತಾ ನಿಮಗೆ? ಪಂಚಾಕ್ಷರ ಏನು ಹೇಳಿ? ನಮಃ ಶಿವಾಯ ಅನ್ಬೇಕಾದ್ರೆ ಇದಾಗ್ಬಿಡ್ತು. ನಮಃ ಶಿವಾಯ, ಇದೇ ಪಂಚಾಕ್ಷರ ಅಂತ. ಈ ಪಂಚಾಕ್ಷರ ಮಂತ್ರದಲ್ಲಿ ಒಂದಕ್ಷರ, ಅಷ್ಟಾಕ್ಷರದ ಒಂದಕ್ಷರ ಸೇರಿ ರಾಮ ಆಗಿರೋದು. ನಮೋ ನಾರಾಯಣಾಯ ಉತ್ತರಾರ್ಧ, ನಮೋ ಬಿಟ್ಬಿಡಿ, ನಾರಾಯಣಾಯದಲ್ಲಿ ಎರಡನೇ ಅಕ್ಷರ ತಗೊಳ್ಳಿ ಅದನ್ನ. ಆಮೇಲೆ ಪಂಚಾಕ್ಷರದಲ್ಲಿ ಮುಂದಿನ ಭಾಗ ಬಿಟ್ಬಿಡಿ, ಹಿಂದಿನ ಭಾಗಕ್ಕೆ ಬನ್ನಿ. ನಮಃ ಇದೆಯಲ್ಲ, ಮಾ ತಗೊಳ್ಳಿ, ಅಲ್ಲಿಂದ ಕೂಡಿಸಿ ಎರಡನ್ನ. ಎರಡೂ ಹೌದದು, ಅಷ್ಟಾಕ್ಷರವೂ ಹೌದು, ಪಂಚಾಕ್ಷರವೂ ಹೌದು. ಅಲ್ಲಿ ಶಿವನೂ ಇದ್ದಾನೆ, ರಾಮನೂ ಇದ್ದಾನೆ, ಅಂದರೆ ವಿಷ್ಣುವೂ ಇದ್ದಾನೆ, ಎರಡೂ ಸೇರಿರ್ತಕ್ಕಂಥದ್ದು. ಅದು ಹೇಗೆ ಅಂತ ಮುಂದೆ ನೋಡೋಣ. ಶಿವ ವಿಷ್ಣು ಎರಡು ಸೇರಿದ್ದು ಹೇಗೆ ರಾಮನಲ್ಲಿ ಅನ್ನೋದನ್ನು ಮುಂದೆ ಯೋಚನೆ ಮಾಡೋಕ್ಕಿದೆ, ಮುಂದೆ ಯೋಚನೆ ಮಾಡೋಣ. ಆದರೆ ಇಷ್ಟು ಇಟ್ಕೊಳ್ಳಿ, ರಾಮ ಎನ್ನುವಾಗ ಎಲ್ಲವೂ ಇದೆ ಅಂತ. ಶಿವನೂ ಇದ್ದಾನೆ, ವಿಷ್ಣುವೂ ಇದ್ದಾನೆ, ಮತ್ತು ಪಾಪ ಪರಿಹಾರ, ಅದು ಹೋಗುತ್ತೆ ಪಾಪ ಎಲ್ಲ, ಮತ್ತೆ ಬರಲ್ಲ. ರಾಮ ಶಬ್ದಕ್ಕೆ ಅರ್ಥ ಆಗ್ಯದು. ಕೆಟ್ಟದೆಲ್ಲ ಹೋಗುತ್ತೆ, ಮತ್ತೆ ಬರಲ್ಲ, ವಾಂತಿ ಮಾಡಿದ ಹಾಗೆ. ಆಯುರ್ವೇದದಲ್ಲಿ ವಮನ ಅನ್ನೋದು ಚಿಕಿತ್ಸೆ. ವಮನ ಅಂದ್ರೆ ಗೊತ್ತಾ ನಿಮಗೆ? ವಾಮನ ಅಲ್ಲ, ವಮನ ಅಂದ್ರೆ ವಾಂತಿ ಮಾಡೋದು. ಅದೊಂದು ಟ್ರೀಟ್ಮೆಂಟ್. ಅದ್ಯಾಕೆ ಮಾಡ್ತಾರೆ ಗೊತ್ತಾ? ಒಳಗಿನ ದೋಷಗಳನ್ನು ಹೊರಗೆ ಹಾಕೋದಕ್ಕೆ, ನಮ್ಮೊಳಗಿನ ಕಾಯಿಲೆಗೆ ಯಾವುದು ಮೂಲ ಆಗಿದೆ, ಯಾವ ದೋಷದಿಂದ ಕಾಯಿಲೆ ಬಂದಿದೆ ಅದನ್ನು ಹೊರಗೆ ಹಾಕೋದಕ್ಕೆ ವಮನ ಮಾಡ್ತಾರೆ ಆಯುರ್ವೇದದಲ್ಲಿ. ಹಾಗೆ ರಾಮ ಎನ್ನುವಾಗ ಅದೊಂದು ಚಿಕಿತ್ಸೆ, ಅದು ಅಂತ. ಎಲ್ಲ ದೋಷವೂ ಹೊರಗಡೆ ಹೋಗಿ ಮತ್ಯಾವುದು ಪುನಃ ಒಳಗೆ ಬರದಂತೆ ಆಗಿ ನಾವು ಧನ್ಯರಾಗಿ ಪುಣ್ಯಾತ್ಮರಾಗಿ ಬದುಕ್ತೇವೆ ಅಂಥದ್ದದು ಅಂತ. ಹಾಗಾಗಿ ನೀವು ರಾಮ ಅಂತ ಹೇಳ್ತೀರಾ ದಿನ,
ನೆನಪಾದಾಗೆಲ್ಲ ಹೇಳಬೇಕು, ನೆನಪು ಮಾಡ್ಕೊಂಡು ಹೇಳಬೇಕು. ಎದ್ದಾಗ ಒಂದ್ಸತಿ ರಾಮ ಅಂತ, ಮಲಗುವಾಗ ಒಂದ್ಸತಿ ರಾಮ ಅಂತ, ಕೊನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಒಂದ್ಸತಿ ರಾಮ ಅಂತ, ಎಲ್ಲೋ ಆಟ ಆಡ್ಬೇಕಾದ್ರೆ ಒಂದ್ಸತಿ ರಾಮ ಅಂತ, ಆ ಥರ ನೋವಾದಾಗ ರಾಮ ಅಂತ, ಅಮ್ಮ ಅಂತ ಹೇಳ್ತೀವಲ್ಲ ಹಾಗೆ ರಾಮ ಅಂತ, ಖುಷಿ ಆದಾಗ ರಾಮ ಅಂತ. ನೀವು ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಒಂದೊಂದು ಸಾರಿ ರಾಮ ಹೇಳಿದಾಗಲೂ ಇಷ್ಟು ದೊಡ್ಡ ಫಲ ಇದೆ. ಅದಕ್ಕೆ ನೀವು ಶುದ್ಧ ಆಗ್ತಾ ಇರ್ತೀರಿ. ಪ್ರತಿ ಸರ್ತಿ ರಾಮ ಅಂದಾಗಲೂ ಶುದ್ಧ ಆಗ್ತದೆ. ಯಾಕೆಂದ್ರೆ ಮತ್ತೆ ತಪ್ಪು ಮಾಡಿರ್ತೀರಲ್ವಾ, ಮತ್ತೇನೋ ಪಾಪ ಬಂದಿರುತ್ತೆ ನಮಗೆ. ಒಂದ್ಸತಿ ರಾಮ ಅಂತ ಹೇಳಿದ್ಮೇಲೆ ಮತ್ತೆ ಶುದ್ಧ ಆಗೋದು ಬೇಡವಾ? ದಿವಸ ಯಾಕೆ ಸ್ನಾನ ಮಾಡಬೇಕು? ಒಂದ್ಸರಿ ಸ್ನಾನ ಮಾಡಿದ್ರೆ ಸಾಲದಾ? ಕೆಲವು ಜಾತಿಗಳು ಹಾಗಿದೆಯಂತೆ, ಒಂದೇ ಸಾರಿ ಸ್ನಾನ ಮಾಡೋದು ಇಡೀ ಲೈಫಲ್ಲಿ. ಹಂಗೆ ಮಾಡ್ಬೋದಾ? ಯಾಕಿಲ್ಲ? ನಿನ್ನೆ ಆಗಿತ್ತಲ್ಲ ಶುದ್ಧಿ, ಮತ್ತೆ ಇವತ್ತು ಯಾಕೆ ಮಾಡೋದು? ಆಯ್ತು, ನಿನ್ನೆ ಬೆಳಗ್ಗೆ ಸ್ನಾನ ಮಾಡಿದೀಯ, ಎಲ್ಲ ಶುದ್ಧ ಆಗಿದೆ, ಮತ್ತೆ ಇವತ್ತು ಯಾಕೆ ಮಾಡ್ಬೇಕಪ್ಪ? ಮತ್ತೆ ಕೊಳಕಾಗಿರುತ್ತೆ, ಮತ್ತೆ ಕೊಳಕಾಗಿರಲ್ವಾ? ಏನೋ ಮುಟ್ಟಿರ್ತೀವಿ, ಎಲ್ಲೋ ಹೋಗಿರ್ತೀವಿ, ಬಂದಿರ್ತೀವಿ, ಕೊಳಕಾಗಿರಲ್ವಾ? ಏನೂ ಮಾಡದೇ ಇದ್ರು ಬೆವರು ಬಂದಿರಲ್ವ ನಮ್ಮ ಒಳಗಿಂದ ಹೊರಗಡೆಗೆ? ನಮ್ಮ ಒಳಗೆ ಇದೆ ಕೊಳಕು, ಹೊರಗಡೆ ಎಲ್ಲೂ ಹುಡುಕ್ಬೇಕು ಅಂತಿಲ್ಲ, ಹೋಗ್ಬೇಕು ಅಂತಿಲ್ಲ, ಒಳಗಿಂದ ಬಂದಿರುತ್ತೆ. ಹಾಗಾಗಿ ಹೇಗೆ ನಾವು ಪ್ರತಿನಿತ್ಯ ಸ್ನಾನ ಮಾಡ್ತೇವೆ, ಹಾಗೆ ಆಗಾಗ ರಾಮ ಅಂತ ಹೇಳ್ತಾ ಇದ್ರೆ ನಾವು ಶುದ್ಧ ಆಗ್ತೇವೆ. ಹಾಗೆ ಅದಕ್ಕಾಗಿ ಬೇಕು ಅಂತಹ ನಾಮ ಅವನದ್ದು. ಅವನ ಹೆಸರೇ ನಮ್ಮ ದೋಷಗಳನ್ನು ಕಳೆಯುವಂಥದ್ದು, ನಮ್ಮನ್ನು ಶುದ್ಧಗೊಳಿಸುವಂಥದ್ದು. ಅವನ ಹೆಸರೇ ಅದು ಪ್ರಳಯವೂ ಹೌದು, ಪಾಲನೆಯೂ ಹೌದು. ಶಿವ ಅಂದರೆ ಪ್ರಳಯ, ಕೊಲ್ಲುವ ದೇವರು. ವಿಷ್ಣು ಅಂದರೆ ಪಾಲಿಸುವ ದೇವರು, ರಕ್ಷಿಸುವ ದೇವರು. ಕೆಡುಕನ್ನು ಕೊಲ್ಲುವವನು ಶಿವ, ಒಳಿತನ್ನು ಪಾಲಿಸುವವನು, ಉಳಿಸುವವನು ವಿಷ್ಣು. ಎರಡು ಬೇಕಲ್ವಾ? ಎರಡೂ ಇದೆ ರಾಮನಲ್ಲಿ ಅಂತ. ಹಾಗಾಗಿ ಅಂಥ ಹೆಸರಿನವನು ಅವನು ಎಂಬುದಾಗಿ ನಾರದರು ಅಷ್ಟೇ ಶುರು ಮಾಡಿದ್ದಾರೆ. ಇದು ಬರೀ ಪೀಠಿಗೆ ಕೂಡ ಆಗಿಲ್ಲ, ಇನ್ನು ಜಸ್ಟ್ ಸ್ಟಾರ್ಟ್. ತುಂಬ ಹೇಳ್ತಾರೆ ಮಂದಿ, ಅವ್ರಿಗೂ ಖುಷಿ ಆಗ್ಬಿಟ್ಟಿದೆ. ರಾಮನ ಬಗ್ಗೆ ಕೇಳೋರೊಬ್ರು ಸಿಕ್ಬಿಟ್ರಲ್ಲ ಇಷ್ಟು ಕಾಲದ ನಂತರ, ಅಂತ ರುಚಿಯಾದ್ದಲ್ವಾ? ನಿಮ್ಮ ಬಾಯೊಳಗೆ ಮೈಸೂರು ಪಾಕ ಇಟ್ಟರೆ ನಿಮಗೆ ಖುಷಿ ಆಗುತ್ತೋ ಇಲ್ವೋ? ನಿಮ್ಗೆ ಯಾವ್ದಿಷ್ಟ ತಿಂಡಿ ತಿನ್ನೋದು ಅಂತಂದು ನೆನಪು ಮಾಡ್ಕೊಳ್ಳಿ, ಅದನ್ನು ಬಾಯಿಲಿಟ್ಟರೆ ಖುಷಿ ಆಗುತ್ತೋ ಇಲ್ವೋ? ಹಂಗೆ ನಾರದರಿಗೆ ಯಾಕೆ ಖುಷಿ ಆಯಿತು ಅಂದರೆ, ಬಾಯಲ್ಲಿ ರಾಮ ಬರ್ತಾ ಇದ್ದಾನಲ್ವಾ, ವಾಲ್ಮೀಕಿಗಳು ಕೇಳಿದ ಪ್ರಶ್ನೆಯ ಕಾರಣದಿಂದಾಗಿ ಈ ಎಲ್ಲ ಮೈಸೂರು ಪಾಕಿಗಿಂತಲೂ ತುಂಬ ರುಚಿ ಅದು. ಅಂತ ರಾಮ ಬಾಯಿಗೆ ಬಂದ ಅಂತ ಎಷ್ಟು ಖುಷಿ ಆಯ್ತಂತ ನಾರದರಿಗೆ. ಹಾಗಾಗಿ ತುಂಬ ವರ್ಣನೆ ಮಾಡೋಕ್ಕಿದೆ ಅವರು ರಾಮನ ಬಗ್ಗೆ, ರಾಮನ ವ್ಯಕ್ತಿತ್ವದ ಬಗ್ಗೆ. ಮತ್ತು ಅವನು ಹೇಗಿದ್ದ ಅಂತ, ರಾಮನ ಮುಖ ಹೇಗಿತ್ತು, ಭುಜಗಳು ಹೇಗಿದ್ವು, ಎದೆ ಹೇಗಿತ್ತು, ಕಣ್ಣು ಹೇಗಿತ್ತು, ಮುಖ ಹೇಗಿತ್ತು, ಶಿರಸ್ಸು ಹೇಗಿತ್ತು, ಕಾಲುಗಳು ಹೇಗಿದ್ವು, ಹೆಜ್ಜೆಗಳು ಹೇಗಿದ್ವು. ಕುತೂಹಲ ಇಲ್ವಾ ಮಕ್ಕಳು ನಿಮ್ಗೆ ತಿಳ್ಕೋಬೇಕು ಅಂತ? ಇದನ್ನ ತಿಳ್ಕೋಬೇಕೋ ಬೇಡವೋ? ನಿಮ್ಗೆ ಗೊತ್ತಾ? ನಿಮಗೆ ನಿರ್ದಿಷ್ಟವಾಗಿ ರಾಮ ಹೇಗಿದ್ದ ಅಂತ ಗೊತ್ತಾ ನಿಮಗೆ? ಒಂದು ಅವಕಾಶ ಇದೆ. ನಾರದರು ಹೇಗೆ ವರ್ಣನೆ ಮಾಡ್ತಾರೆ ಅನ್ನೋದನ್ನ ಮುಂದಿನ ಪಾಠದಲ್ಲಿ ಅವಶ್ಯ ನೋಡೋಣ. ಎಲ್ಲಿವರೆಗಾಗಿದೆ ನೆನ್ಪಿಟ್ಕೊಳ್ಳಿ. ನಮಗೆ ಮರೆತು ಹೋದ್ರು ನೀವು ನೆನಪು ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೆ ಆಗಿದೆ ಅಂತ. ಎಲ್ಲಿವರೆಗಾಗಿದೆ? ರಾಮನಾಮ ಅಷ್ಟೇ, ಜನಶ್ರಿತ ಏನೂ ಆಗಿಲ್ಲ. ಅದು ಮುಂದಿನ ಸತಿ ಮಾಡೋಣ ಅದನ್ನು. ಹರೇ ರಾಮ. मंगलम को